ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಖ್ಯಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಕಲ್ಪಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವೇನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ. ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ರಾಜೋವಾಚ ಇತ್ಯುಕ್ತಸ್ತ್ವಯಾ ಭೂಮಂಡಲಾಯಾಮವಿಶೇಷಃ ಯಾವದಾದಿತ್ಯಸ್ತಪತಿ ಯತ್ರ ಚಾಸೌ ಜ್ಯೋತಿಷಾಂ ಗಣೈಃ ಚಂದ್ರಮಾ ಸಹ ದೃಶ್ಯತೆ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿಃ ಓಂ. ಪ್ರಿಯವ್ರತ ಮಹಾರಾಜನ ವಂಶದ ವಿಸ್ತಾರವನ್ನು ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜರಿಗೆ ಉಪದೇಶ ಮಾಡಿದ್ದಾರೆ. ಪ್ರಿಯವ್ರತನ ಅತ್ಯದ್ಭುತವಾದ ಪರಾಕ್ರಮ ಸಪ್ತದ್ವೀಪ ಸಪ್ತ ಸಾಗರಗಳನ್ನು ವಿಸ್ತಾರಗೊಳಿಸಿದಂತಹ ಕೀರ್ತಿ, ಮುಂದೆ ಅದೇ ವಂಶದಲ್ಲಿ ಬಂದ ಆಗ್ನೇಧ್ರ, ನಾಭಿ, ಋಷಭನಾಮಕ ಪರಮಾತ್ಮ, ಅವನ ಮಗ ಭರತ, ಅದೇ ವಂಶದಲ್ಲಿ ಬಂದಂತಹ ಗಯ ಮೊದಲಾದ ಮಹಾರಾಜರ ಮಹಾಪರಾಕ್ರಮಗಳು, ಅವರ ವೀರ್ಯ, ಶೌರ್ಯ, ಧೈರ್ಯ, ಔದಾರ್ಯ ಇವುಗಳ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಪರೀಕ್ಷಿನ್ ಮಹಾರಾಜರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ
ಶುಕಾಚಾರ್ಯರು ಉಪದೇಶ ಮಾಡಿದಂತಹ ತತ್ವವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ಪ್ರಿಯವ್ರತ ಮಹಾರಾಜರು, ಹೆಸರಿಗೆ ತಕ್ಕಂತೆ ಪ್ರಿಯವ್ರತ, ಏನು ದೇವರಿಗೆ ಪ್ರಿಯವಾದದ್ದೋ ಅದನ್ನು ಮಾಡುವುದೇ ತಮ್ಮ ಜೀವನದಲ್ಲಿ ಒಂದು ವ್ರತ ಅಂತ ಭಾವಿಸಿದ ಮಹಾನುಭಾವರು ಪ್ರಿಯವ್ರತ ಮಹಾರಾಜರು. ಅವರು ವಿರಕ್ತರಾಗಿ ಸನ್ಯಾಸವನ್ನು ತೆಗೆದುಕೊಂಡು ಏಕಾಂತದಲ್ಲಿ ಏಕಾಗ್ರ ಮನಸ್ಸಿನಿಂದ ಆ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಬಯಸಿದವರು. ಆದರೆ ಭಗವಂತ ಬ್ರಹ್ಮದೇವರ ಮೂಲಕ ಆದೇಶ ಮಾಡಿಸಿದ್ದು, ನೀನು ರಾಜ್ಯವನ್ನು ಆಳಬೇಕು, ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು, ಅದರ ಜೊತೆಗೆ ಭಗವಂತನ ಸೇವೆಯನ್ನು ಮಾಡಬೇಕು. ನಾನು ಎಲ್ಲ ಬಿಟ್ಟು ಸನ್ಯಾಸದಿಂದ ಏಕಾಂತದಲ್ಲಿರ್ತೇನೆ ಅಂತ ಬಯಸುವುದಲ್ಲ, ಎಲ್ಲ ಪ್ರಜೆಗಳಿಗೆ ರಕ್ಷಣೆಯನ್ನು ಮಾಡ್ತಾ ಆ ಪ್ರಜೆಗಳಲ್ಲಿ ಅಂತರ್ಯಾಮಿಯಾದ ನನ್ನ ಉಪಾಸನೆಯನ್ನು ಮಾಡಿ ರಾಜ್ಯಭಾರವನ್ನು ಮಾಡ್ತಾ ನನ್ನ ಸೇವೆಯನ್ನು ಮಾಡಬೇಕು ಅಂತ. ಓ, ಇದು ದೇವರಿಗೆ ಪ್ರಿಯವೋ? ಹಾಗಾದರೆ ಅದೇ ನನ್ನ ವ್ರತ ಅಂತ ಭಾವಿಸಿ ಪರಿಪಾಲನೆ ಮಾಡಿದವ ಪ್ರಿಯವ್ರತ. ನಮ್ಮ ನಿಮ್ಮ ಜೀವನದ ಸಾರ್ಥಕ್ಯ ಏನಾದರೂ ನಾವು ಕಂಡುಕೊಳ್ಳಬೇಕಾಗಿದ್ದರೆ ಪ್ರಿಯವ್ರತರಾದರೆ ನಮ್ಮ ಜೀವನ ಸಾರ್ಥಕ. ಯಾವುದು ಭಗವಂತನಿಗೆ ಪ್ರಿಯ ಅದು ನಮ್ಮ ಜೀವನದ ವ್ರತ ಆಗಬೇಕು. ಏಕಾದಶ ಸ್ಕಂದ ಭಾಗವತದಲ್ಲಿ ಈ ಮಾತನ್ನು ಕೇಳುತ್ತೇವೆ. ಯಾವುದು ಧರ್ಮ, ಯಾವುದು ಅಧರ್ಮ ಅಂತ. ವಿಷ್ಣುವಿಗೆ ಪ್ರಿಯವಾದದ್ದು ಧರ್ಮ, ವಿಷ್ಣುವಿಗೆ ಅಪ್ರಿಯವಾದದ್ದು ಅಧರ್ಮ. ಅಲ್ಲ, ಮತ್ತು ವೇದವಿಹಿತವಾದದ್ದು ಧರ್ಮ, ನಿಷಿದ್ಧವಾದದ್ದು ಅಧರ್ಮ ಅಂತ ಹೇಳ್ತಾರಲ್ಲ ಅಂತ. ದೇವರಿಗೆ ಯಾವುದು ಪ್ರಿಯ ಅಂತ ನಮಗೆ ಗೊತ್ತಾಗೋದಿಲ್ಲ ಅನ್ನುವುದಕ್ಕೆ ವೇದ ಬೇಕು, ಮಾಧ್ಯಮ. ವೇದವಿಹಿತವಾಗಿದೆ ಅಂದರೆ ವಿಷ್ಣು ಪ್ರಿಯವಾಗಿದೆ ಅಂತ ಅರ್ಥ, ನಿಷಿದ್ಧವಾಗಿದೆ ಅಂದರೆ ಭಗವಂತನಿಗೆ ಅಪ್ರಿಯವಾಗಿದೆ ಅಂತ ಅರ್ಥ. ಆದರೆ ನಿಜವಾದ ಕ್ರೈಟೇರಿಯನ್ ಯಾವುದು, ಮಾನದಂಡ ಯಾವುದು? ಧರ್ಮ ಅಧರ್ಮವನ್ನು ತಿಳಿಯೋದಕ್ಕೆ ಅಂದರೆ ವಿಷ್ಣು ಪ್ರೀತಿಯೇ ಧರ್ಮ. ವಿಷ್ಣುವಿಗೆ ಅಪ್ರೀತಿ ಆಗುತ್ತೆ ಅಂದರೆ ಅದು ಅಧರ್ಮ. ಯಾವುದರಿಂದ ವಿಷ್ಣುವಿಗೆ ಪ್ರೀತಿ ಅಂತ ತಿಳಿದುಕೊಳ್ಳುವುದಕ್ಕೆ ವೇದಗಳು ಬೇಕು, ಯಾವುದರಿಂದ ವಿಷ್ಣುವಿಗೆ ಅಪ್ರೀತಿ ಅಂತ ತಿಳಿದುಕೊಳ್ಳುವುದಕ್ಕೂ ವೇದಗಳು ಬೇಕು. ಹಾಗಾಗಿ ಅಂತಹ ಮಹಾಪರಾಕ್ರಮಿಯಾದ ಪ್ರಿಯವ್ರತನ ಪರಾಕ್ರಮವನ್ನು ನೀವು ತಿಳಿಸಿದ್ದೀರಲ್ಲ, ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಪರೀಕ್ಷನ್ ಮಹಾರಾಜರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜಿಜ್ಞಾಸೆಯಿಂದ, ಉತ್ಸುಕತೆ ಇದ್ದರೆ ಹೇಳುವವರಿಗೆ ಉತ್ಸಾಹ ಅಂತ. ಅದಕ್ಕೆ ಶುಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟು ಸಪ್ತದ್ವೀಪಗಳು ಸಪ್ತ ಸಾಗರಗಳನ್ನು ವಿಸ್ತಾರಗೊಳಿಸಿದ್ದಾನೆ. ಪೂರ್ವಸೃಷ್ಟಾನ್ ರಥಾವೃತ್ಯ ಸ್ಥೂಲಾಂಶ್ಚಕ್ರೆ ಪ್ರಿಯವ್ರತಃ. ಪರಮಾತ್ಮನೇ ಸೃಷ್ಟಿ ಮಾಡಿದಂತಹ ಸಪ್ತದ್ವೀಪಗಳು ಸಪ್ತ ಸಾಗರಗಳನ್ನು ತನ್ನ ಪರಾಕ್ರಮದಿಂದ ಅವುಗಳನ್ನು ವಿಸ್ತಾರಗೊಳಿಸಿದ ಪ್ರಿಯವ್ರತ ಅಂತ. ಆ ಸಪ್ತದ್ವೀಪಗಳು ಜಂಬೂ, ಲಕ್ಷ, ಶಾಲ್ಮಲಿ, ಕ್ರೌಂಚ, ಕುಶ, ಶಾಖ, ಪುಷ್ಕರ ಅಂತ ಸಪ್ತದ್ವೀಪಗಳು. ಆ ಸಪ್ತದ್ವೀಪಗಳಲ್ಲಿ ಮೊದಲನೆಯ ದ್ವೀಪ ಜಂಬೂದ್ವೀಪ. 1,00,000 ಯೋಜನ ವಿಸ್ತೀರ್ಣವಾದದ್ದು ಈ ಜಂಬೂದ್ವೀಪ. ಜಂಬೂದ್ವೀಪದ ಮಧ್ಯಭಾಗದಲ್ಲಿದ್ದದ್ದು ಇಲಾವೃತ ಖಂಡ. ಆ ಇಲಾವೃತ ಖಂಡದ ಮಧ್ಯಭಾಗದಲ್ಲಿದ್ದದ್ದು ಮೇರು ಪರ್ವತ. ಅದು ಇದೊಂದು ಕಮಲದ ಹಾಗೆ ದುಂಡಾಗಿ ಜಂಬೂದ್ವೀಪ ಇದೆ. 1,00,000 ಯೋಜನದ ಜಂಬೂದ್ವೀಪ ಕಮಲದಂತೆ ಇದೆ ಅಂದರೆ ಕಮಲದ ಕರ್ಣಿಕೆ ಮಧ್ಯದಲ್ಲಿ ಇರುತ್ತಲ್ಲ, ಹಾಗೆ ಆ ಕಮಲದ ಮಧ್ಯದಲ್ಲಿ, ಜಂಬೂದ್ವೀಪದ ಮಧ್ಯದಲ್ಲಿ ಇಲಾವೃತ ಖಂಡ, ಇಲಾವೃತ ಖಂಡದ ಮಧ್ಯದಲ್ಲಿ ಆ ಮೇರು ಪರ್ವತ ಇದೆ. ಮೇರು ಪರ್ವತ ಮೊನ್ನೆ ತಿಳಿದಿದ್ದೀರಿ, 1,00,000 ಯೋಜನ ಎತ್ತರದ ಮೇರು ಪರ್ವತ. ಆ ಮೇರು ಪರ್ವತದ ಫೌಂಡೇಶನ್ 16,000 ಯೋಜನ ಇದೆ. ಅದು ಭೂಮಿಯ ಒಳಗೆ ಹೋಗಿದೆ. ಮೇರು ಪರ್ವತ 16,000 ಯೋಜನ. ಭೂಮಿಯೊಳಗೆ ಅದರ ವಿಸ್ತಾರ ನಮಗೆ ಕಾಣುವುದಕ್ಕೆ ಸಿಗೋದು 16,000. ಭೂಮಿಯ ಮೇಲೆ ಪರ್ವತದ ಅಗಲ ನಮಗೆ ಕಾಣುವುದಕ್ಕೆ ಸಿಗೋದು 16,000 ಸಿಗತ್ತೆ. ಒಳಗೆ ಹೋದದ್ದು 16,000, ಮೇಲೆ ಬಂದಾಗ ಅದರ ವಿಸ್ತಾರ 16,000, ಇನ್ನೂ ಮೇಲೆ ಹೋದಂತೆ 32,000 ಯೋಜನ ವಿಸ್ತೃತವಾಗಿದೆ. ಸಾಮಾನ್ಯವಾಗಿ ಕೆಳಗೆ ವಿಸ್ತಾರ, ಮೇಲೆ ಸೂಕ್ಷ್ಮವಾಗಿರುತ್ತೆ. ಈ ಪರ್ವತ ಮಾತ್ರ ಕೆಳಗೆ 16,000, ಮೇಲೆ ಹೋದಾಗ ಡಬಲ್ ಆಗಿದೆ, 36,000 ಯೋಜನ ವಿಸ್ತೀರ್ಣವಾಗಿದೆ ಆ ಮೇರು ಪರ್ವತ.
ಈ ರೀತಿ ಮೇರು ಪರ್ವತದ ವರ್ಣನೆಯನ್ನು ಮಾಡಿದ್ದಾರೆ. ಕೆಳಗೆ ವಿಸ್ತಾರ ಕಡಿಮೆ ಇದೆಯಲ್ವೋ, ಆ ವಿಸ್ತಾರ ಕಡಿಮೆ ಇದ್ದರೂ ಕೂಡ ದೂರದಿಂದ ನೋಡಿದರೆ ಕಡಿಮೆ ಅಂತ ಅನಿಸೋದಿಲ್ಲ. ಯಾಕೆ ಅಂದರೆ ಅದರ ಸುತ್ತಲೂ ಮತ್ತೆ 4 ಪರ್ವತಗಳಿವೆ. ಮೇರು ಪರ್ವತದ ಸುತ್ತಲೂ 4 ಪರ್ವತಗಳಿವೆ. ಅದಕ್ಕೆ ಅಂಟಿಕೊಂಡಿಲ್ಲ, ಬಹಳ ಹತ್ತಿರದಲ್ಲಿವೆ. ಹಾಗಾಗಿ ಬಹಳ ದೂರದಿಂದ ನೋಡಿದರೆ ಕೆಳಗೂ ವಿಸ್ತಾರ ಇದ್ದ ಹಾಗೆ ಕಾಣಿಸ್ತದೆ. ಅದು ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಅಂತ ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಎಂಬ 4 ಪರ್ವತಗಳು ಮೇರು ಪರ್ವತದ ಸುತ್ತಲೂ ಇರುವಂತಹ ಪರ್ವತಗಳು. ಅವುಗಳಿಗೆ ಉಪಷ್ಟಂಭಗಿರಿಗಳು ಅಂತ ಕರೀತಾರೆ. ಉಪಷ್ಟಂಭಗಿರಿಗಳು ಅಂದರೆ ಸಪೋರ್ಟಿಗಾಗಿ ಇರುವಂತಹ ಪರ್ವತಗಳು ಅಂತ. ಸಪೋರ್ಟಿಗೆ ಅಂತಂದಾಕ್ಷಣಕ್ಕೆ ಆ್ಯಕ್ಚುವಲ್ ಸಪೋರ್ಟಿಗಾಗಿ ಆ ಮೇರು ಪರ್ವತಕ್ಕೆ ಅಂಟಿಕೊಂಡಿಲ್ಲ. ಒಂದು ವೇಳೆ ಏನಾದರೂ ಮೇರು ಪರ್ವತಕ್ಕೆ ಆಚೆ ಈಚೆ ಸಪೋರ್ಟ್ ಬೇಕು ಅಂದರೆ ಇದೆ ಅನ್ನೋ ತರಹ ಒಂದಕ್ಕೊಂದು ಅಂಟಿಕೊಂಡಿಲ್ಲ. ಭಾಗವತದಲ್ಲಿ ಇದು ಸ್ಪಷ್ಟ ಗೊತ್ತಾಗತ್ತೆ. ಮಧ್ಯದಲ್ಲಿ ಪರ್ವತಗಳನ್ನು ಉಲ್ಲೇಖ ಮಾಡುತ್ತೆ ಭಾಗವತ. ಹಾಗಾಗಿ ಅದು ಅಂಟಿಕೊಂಡಿಲ್ಲ ಅನ್ನುವುದು ನಮಗೆ ಗೊತ್ತಾಗ್ತದೆ. ಅದರ ಇನ್ನೂ ಸ್ಪಷ್ಟತೆ ವೈಶೇಷಿಕಾಧಿಕರಣ ಶ್ರೀಮನ್ಯಾಯಸುಧಾದಲ್ಲಿ ಬರುತ್ತದೆ. ಇರಲಿ, ಅದರ ಬಗ್ಗೆ ಈಗ ಹೆಚ್ಚು ಹೇಳೋದಿಲ್ಲ. ಅವುಗಳು ಅಂಟಿಕೊಂಡಿಲ್ಲ ಅನ್ನುವುದರ ಸೂಚನೆಯನ್ನು ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ಯಾಯಸುಧಾದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಅನ್ನುವಂತಹ 4 ಪರ್ವತಗಳಿವೆ. ಈ ಒಂದೊಂದು ಪರ್ವತಗಳ ಮೇಲೆ ಒಂದೊಂದು ಗಿಡ ಇದೆ. ಈ 4 ಪರ್ವತಗಳ ಎತ್ತರ 10,000 ಯೋಜನ. ಈ 4 ಪರ್ವತಗಳ ಸುತ್ತಳತೆಯೂ 10,000. 10,000 ಅಂತನ್ನೋದಕ್ಕೆ ಸುತ್ತಿದರೆ 10,000. ಒಂದು ದಾರ ತೆಗೆದುಕೊಂಡು ಸುತ್ತಿದರೆ ಅದರ ದಾರದ ಪರಿಮಾಣ 10,000 ಆಗುತ್ತೆ. ಒಂದೊಂದು ದಿಕ್ಕಿನಲ್ಲಿ ಅದಕ್ಕೆ 3,000 ಚಿಲ್ಲರೆ ಅಷ್ಟೇ. ಸೇರಿದರೆ 10,000. ಎತ್ತರ ಮಾತ್ರ 10,000 ಪೂರ್ಣ. ಸುತ್ತಳತೆ 3,000 ಚಿಲ್ಲರೆ ಒಂದೊಂದು ದಿಕ್ಕಿಗೆ. 4 ದಿಕ್ಕಿಗೆ ಸುತ್ತಿದರೆ 10,000 ಆಗುತ್ತೆ ಅಂತ ಯಾದವಾರ್ಯರು ಬಹಳ ಚೆನ್ನಾಗಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಈ ತರಹದ 4 ಪರ್ವತಗಳು. ಇದಾದ ಮೇಲೆ ಈ ಪರ್ವತಗಳ ಮೇಲೆ 4 ಗಿಡಗಳಿವೆ. ಆ 4 ಗಿಡಗಳು ಚೂತ, ಜಂಬು, ಕದಂಬ, ನೆಗ್ರೋಧ ಅಂತ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಇದೇ ಕ್ರಮದಲ್ಲಿ ನೀವು ತಿಳಿದುಕೊಳ್ಳಿ. ಮತ್ತೆ ಅದನ್ನು ಹೇಳಬೇಕಾಗಿಲ್ಲ. ಮಾವಿನ ಗಿಡ, ನೇರಳೆ ಹಣ್ಣಿನ ಗಿಡ, ಈಚಲ ಮರ, ಆಲದ ಮರ, ಈ ರೀತಿ 4 ಪರ್ವತಗಳ ಮೇಲೆ 4 ಗಿಡಗಳಿವೆ. ಆ ಒಂದೊಂದು ಗಿಡದ ಎತ್ತರ 1,100 ಯೋಜನ. ಪರ್ವತ 10,000 ಯೋಜನ ಆದರೆ ಅದಕ್ಕಿಂತ ಒಂದು 100 ಯೋಜನ, ಅದಕ್ಕೆ 100 ಯೋಜನ ಅಲ್ಲ, 1,100 ಯೋಜನ ಎತ್ತರದ ಗಿಡಗಳು. ಅದರ ಟೊಂಗೆಗಳೂ ಅಷ್ಟು ಅಗಲ ಆದದ್ದು, ಅಷ್ಟು ವಿಸ್ತೃತವಾದ 1,100 ಯೋಜನದ ಅಗಲ ಟೊಂಗೆ, 1,100 ಯೋಜನದ ಎತ್ತರ ಗಿಡಗಳು, 4 ಗಿಡಗಳು. ಈ ಎಲ್ಲ ಗಿಡಗಳ ವರ್ಣನೆಯನ್ನು ಮಾಡ್ತಾರೆ ಹೇಗಿರುತ್ತೆ ಅಂತ. ಅದಕ್ಕೂ ಮೊದಲು ಅಲ್ಲಿ 4 ಸರೋವರಗಳೂ ಇವೆ. 4 ಸರೋವರಗಳು. ಹಾಲು, ಮೊಸರು, ಜೇನುತುಪ್ಪ ಹಾಗೂ ಶುದ್ಧ ಜಲ, ಹೀಗೆ 4 ಸರೋವರಗಳಿವೆ. 4 ವನಗಳಿವೆ, ಅದ್ಭುತವಾದ ವನಗಳು. ದೇವತೆಗಳು, ದೇವತಾ ಸ್ತ್ರೀಯರು ವಿಹಾರ ಮಾಡುವಂತಹ ವನಗಳು. ಈ ಎಲ್ಲ ಕಥೆಗಳನ್ನು ಕೇಳುವ ಮೊದಲು ಕೊನೆಗೆ ಮತ್ತೊಮ್ಮೆಯೂ ಹೇಳ್ತೇನೆ, ಮಧ್ಯದಲ್ಲಿಯೂ ಹೇಳ್ತೇನೆ, ಇದೆಲ್ಲ ದೇವತೆಗಳಿಗೆ, ಪುಣ್ಯ ವಿಶೇಷ ಮಾಡಿದವರಿಗೆ ಭೋಗ ಮಾಡುವುದಕ್ಕೆ ಇರುವಂತಹ ದೇವರು ನಿರ್ಮಾಣ ಮಾಡಿದಂತಹ ಸ್ಥಾನಗಳು. ಈ ಸ್ಥಾನಗಳಿಗೆ ನಾವು ಕೂಡ ವಿಮಾನಗಳಲ್ಲಿ
ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಬಹುದು ಅಂತ ಯಾರೂ ಪ್ಲ್ಯಾನ್ ಹಾಕಿ ಮೊಬೈಲ್ಗಳನ್ನು ಆನ್ ಮಾಡಿಕೊಂಡು ಎಲ್ಲಿದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡುವ ಪ್ರಯತ್ನ ಮಾಡುವುದು ಬೇಡ. ಇದು ಮನುಷ್ಯ ದೃಷ್ಟಿಗೆ ಗೋಚರವಾದಂತಹ ಪರಿಸರ ಅಲ್ಲ. ಇದನ್ನು ಶ್ರೀಮದ್ಭಾಗವತವೇ ಕೊನೆಗೆ ಹೇಳಿದೆ. ಮತ್ಸ್ಯ ಪುರಾಣವು ಇದರ ಬಗ್ಗೆ ನಿರ್ಣಯವನ್ನು ಕೊಟ್ಟಿದೆ. ಅದನ್ನು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಪಂಚಾಂಗ ನಿರ್ಣಯ ಎಂಬಂತಹ ಗ್ರಂಥದ ಕೊನೆಯಲ್ಲಿ ಆ ಶ್ಲೋಕವನ್ನು ಉದಾಹರಣೆ ಮಾಡಿಕೊಟ್ಟಿದ್ದಾರೆ. ಮತ್ಸ್ಯಪುರಾಣದ ವಚನವನ್ನು ದಿವ್ಯವಾದಂತಹ ಭೋಗಸ್ಥಾನಗಳು ಪುಣ್ಯವಂತರಿಗೆ ಮಾತ್ರ ಗೋಚರವಾಗೋದು, ಅದಕ್ಕಾಗಿ ಸಾಧನೆಯನ್ನು ಮಾಡಿದವರಿಗೆ ಮಾತ್ರ ಭಗವಂತ ಗೋಚರವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇನ್ನುಳಿದವರು ಸಾಧನೆ ಮಾಡಿದರೆ ಹೋಗಬಹುದು, ಸುಲಭವಾಗಿ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಮತ್ಸ್ಯಪುರಾಣವೂ ಹೇಳುತ್ತದೆ. ಶ್ರೀಮದ್ಭಾಗವತವೂ ಅದರ ಸೂಚನೆಯನ್ನು ನೀಡಿದೆ. ಅದನ್ನು ತಿಳಿದುಕೊಂಡು ಮುಂದುವರೆಸಿ. ಯಾಕೆಂದರೆ ಅಷ್ಟರಲ್ಲಿ ಕೆಲವರು ಮೊಬೈಲ್ ಆನ್ ಮಾಡಿದಾಗ ಕಾಣಿಸ್ತೆ ನನಗೆ, ಅದು ಬೇಡ. ಇಲ್ಲಿರುವ ಕ್ಷೇತ್ರಗಳೆಲ್ಲ ಇವೆ, ಅಲ್ಲಿ ಅವಶ್ಯವಾಗಿ ಸಂಚಾರ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿ. ಇದಾದ ಮೇಲೆ ಆ 4 ವನಗಳು, ನಂದನ, ಚೈತ್ರರಥ, ವೈಭ್ರಾಜಕ, ಸರ್ವತೋಭದ್ರ ಅಂತ 4 ದಿಕ್ಕುಗಳಲ್ಲಿ 4 ವನಗಳು. ಪರ್ವತಗಳ ಮೇಲೆ ಗಿಡಗಳು, 4 ಸರೋವರಗಳು ಹಾಗೂ 4 ಉದ್ಯಾನವನಗಳು. ಅತ್ಯದ್ಭುತವಾದದ್ದು. ಇಂತಿಂಥ ಋತುಗಳಲ್ಲಿ ಇಂತಹ ಹಣ್ಣುಗಳು ಸಿಗತ್ತೆ, ಇಲ್ಲದೇ ಇದ್ದರೆ ಇಲ್ಲ ಅಂತನ್ನೋ ವ್ಯವಸ್ಥೆ ಇಲ್ಲ. ಯಾವಾಗಾದರೂ ಯಾವ ಹಣ್ಣುಗಳಾದರೂ ಸಿಗಬಹುದು. ಎಲ್ಲ ಋತುಗಳಲ್ಲಿ ಎಲ್ಲ ಹೂವುಗಳು ಸಿಗತ್ತೆ, ಏನು ಬೇಕೋ ಅದು ಸಿಗತ್ತೆ. ಕಲ್ಪವೃಕ್ಷ ಕಾಮಧೇನುಗಳು ಅಂತ ಕೇಳ್ತೀರಲ್ಲ, ಆ ತರಹದ ಕಲ್ಪವೃಕ್ಷಾದಿಗಳು ಇರೋದು ಅಲ್ಲಿಯೇ. ಆ ತರಹದ ಅದ್ಭುತವಾದಂತಹ ವನಗಳು. ಕೇವಲ ಪುಣ್ಯವಂತರು ಆ ಪುಣ್ಯದ ಫಲವನ್ನು ಅನುಭವಿಸುವುದಕ್ಕೆ, ವಿಶೇಷವಾಗಿ ದೇವತೆಗಳು, ದೇವತಾಸ್ತ್ರೀಯರು, ಗಂಧರ್ವರು, ಅಪ್ಸರ ಸ್ತ್ರೀಯರು ವಿಹಾರ ಮಾಡುವಂತಹ ಸ್ಥಳಗಳು. ಈ ರೀತಿ ಶುಕಾಚಾರ್ಯರು ವರ್ಣನೆಯನ್ನು ಮಾಡುತ್ತಾರೆ. ಇನ್ನು ಆ ಪೂರ್ವದಲ್ಲಿರುವಂತಹ ಮಂದರ ಪರ್ವತದ ಮೇಲಿರುವಂತಹ ಮಾವಿನ ಹಣ್ಣಿನ ಗಿಡ, ಇದು ಮಾವಿನ ಹಣ್ಣಿನ ಸುಗ್ಗಿ. ದಿವಸ ತಿಂತಾ ಇದ್ದೀರಿ ಎಲ್ಲರೂ ಕೂಡ. ಮಾವಿನ ಹಣ್ಣಿನ ಕಾಲವೇ ಇದು. ಆದರೆ ಅಲ್ಲಿ ಮಾತ್ರ ಎಲ್ಲ ಕಾಲದಲ್ಲಿಯೂ ಮಾವಿನ ಹಣ್ಣು ಇರುತ್ತೆ. ಆ ಮಾವಿನ ಹಣ್ಣುಗಳು ಎಷ್ಟು ದೊಡ್ಡದಾಗಿದೆ. 1100 ಯೋಜನ ಎತ್ತರದ ಗಿಡ, 1100 ಯೋಜನದ ಉದ್ದ ಟೊಂಗೆಗಳು. ಅಂದರೆ ಅದರ ತಕ್ಕ ಹಾಗೆ ಹಣ್ಣಿರಬೇಕಲ್ಲ. ಪರ್ವತ ಶಿಖರ ಪ್ರಾಯಾಣಂ, ಗಿರಿಶಿಖರ ಪ್ರಾಯಾಣ, ದೊಡ್ಡ ದೊಡ್ಡ ಪರ್ವತದ ಶಿಖರಗಳಷ್ಟು ದೊಡ್ಡ ಹಣ್ಣುಗಳಿವೆ. ಆ ಮಾವಿನ ಹಣ್ಣುಗಳು 1100 ಯೋಜನ ಎತ್ತರದ ಗಿಡದ ಮೇಲಿಂದ ಕೆಳಗೆ ಬಿದ್ದರೆ ಪರ್ವತದ ಮೇಲೆ, ಮಂದರ ಪರ್ವತದ ಮೇಲೆ ಬೀಳ್ತದೆ. ಬಿದ್ದು ಆ ಮಂದರ ಪರ್ವತದಿಂದ ಕೆಳಗೆ ಬೀಳುತ್ತೆ ಭೂಮಿಗೆ. ಅದು 10,000 ಯೋಜನ ಎತ್ತರ ಪರ್ವತ. ಅಷ್ಟು ಮೇಲಿಂದ ಕೆಳಗೆ ಬೀಳುತ್ತೆ. ಬಿದ್ದು ಅದು ಪೂರ್ವ ದಿಕ್ಕಲ್ವಾ, ಪೂರ್ವ ದಿಕ್ಕಿನಲ್ಲಿರುವ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಸುತ್ತಲೂ ಸಮುದ್ರ ಇದೆ. 4 ದಿಕ್ಕು, ಮಧ್ಯದಲ್ಲಿ ಜಂಬೂದ್ವೀಪ, 4 ದಿಕ್ಕಿಗೂ ಲವಣ ಸಮುದ್ರ ಇದೆ, ಉಪ್ಪಿನ ಸಮುದ್ರ. ಪೂರ್ವ ದಿಕ್ಕಿಗೆ ಇರುವಂತಹ ಸಮುದ್ರಕ್ಕೆ ಹೋಗಿ ಅದು ಸೇರ್ತದೆ. ಪೂರ್ವ ದಿಕ್ಕಿನಲ್ಲಿರುವಂತಹ ವರ್ಷದ ಹೆಸರು ಭದ್ರಾಶ್ವ ವರ್ಷ ಅಂತ. ಅಲ್ಲಿಂದ ಅದು ಸಮುದ್ರ ಸೇರುತ್ತೆ. ಅಲ್ಲಿ ಭದ್ರಾಶ್ವ ವರ್ಷದಲ್ಲಿ ಆ ಪೂರ್ವ ದಿಕ್ಕಿನಲ್ಲಿ ಇರುವ ಇಲಾವೃತ ಖಂಡದಲ್ಲಿ ಇರುತ್ತೆ, ಸಮುದ್ರ ಸೇರೋದಿಲ್ಲ. ಪೂರ್ವ ದಿಕ್ಕಿನಲ್ಲಿ ಇಲಾವೃತ ಖಂಡ, ಆ ಇಲಾವೃತ ಖಂಡದಲ್ಲಿ ಮಧ್ಯದಲ್ಲಿ ಮೇರು ಪರ್ವತದ ಪೂರ್ವ ಭಾಗದಲ್ಲಿರುವಂತಹ ಈ ಪರ್ವತದಿಂದ, ಮಂದರ ಪರ್ವತದಿಂದ ಕೆಳಗೆ ಬಿದ್ದರೆ ಅಲ್ಲಿ ಇಲಾವೃತ ಖಂಡದೊಳಗಿರುವಂತಹ ಎಲ್ಲ ಜನರಿಗೂ ಕೂಡ ಇದರಿಂದ ವಿಶೇಷವಾದಂತಹ ಉಪಭೋಗ ಮಾಡುವುದಕ್ಕೆ ಅವಕಾಶ ಇದೆ. ಅಲ್ಲಿ ಒಂದು ನದಿ ಹರಿಯುತ್ತೆ, ಅರುಣೋದ ಅಂತ ನದಿ ಹರಿಯುತ್ತದೆ. ಏನು ಅಂದರೆ ಅದು ಕೇವಲ ಮಾವಿನ ಹಣ್ಣಿನ ಸೀಕರಣೆಯ ನದಿ. ಅದನ್ನು ಯಾರು ಅಲ್ಲಿರುವ ದೇವತಾ ಸ್ತ್ರೀಯರು ಭೋಗ ಮಾಡ್ತಾರೋ, ಅದನ್ನು ಭೋಗ ಮಾಡಿದರೆ ಅವರ ಮುಖದ ವಾಸನೆ 10 ಯೋಜನಗಳವರೆಗೆ ಅಷ್ಟು ಸುಗಂಧ ಹರಡುತ್ತೆ. ಅಂತಹ ವಾಸನೆ ಬರುವ ಆ ಮಾವಿನ ಹಣ್ಣಿನ ನದಿ, ಸೀಕರಣೆಯ ನದಿ, ಅದು ಅರುಣೋದ ಅನ್ನುವಂತಹ ನದಿ. ಇದು ಪೂರ್ವ ದಿಕ್ಕು. ಇನ್ನು ದಕ್ಷಿಣಕ್ಕೆ ಮೇರುಮಂದರ, ನೇರಳೆ ಹಣ್ಣಿನ ಗಿಡ. ಆ ನೇರಳೆ ಹಣ್ಣಿನ ಗಿಡ, ಆ ಒಂದೊಂದು ಹಣ್ಣುಗಳು, ಗಿಡ, ಅದರ ಟೊಂಗೆ ಎಲ್ಲ ಲೆಕ್ಕ ಒಂದೇ ತರಹ. ಅದರ ಹಣ್ಣುಗಳು ಒಂದೊಂದು ಆನೆಯಷ್ಟು ದೊಡ್ಡ ಹಣ್ಣುಗಳು, ಆನೆಯ ಶರೀರದಷ್ಟು ದೊಡ್ಡ ದೊಡ್ಡ ನೇರಳೆ ಹಣ್ಣುಗಳು. ಅದು ಕೂಡ 1100 ಯೋಜನದ
ಎತ್ತರದ ಗಿಡದಿಂದ ಕೆಳಗೆ ಬೀಳುತ್ತೆ, ಮೇರುಮಂದರ ಪರ್ವತದ ಮೇಲೆ ಬಿದ್ದು ಅಲ್ಲಿಂದ 10,000 ಯೋಜನ ಪರ್ವತದ ಕೆಳಗೆ ಬೀಳುತ್ತದೆ, ಭೂಮಿಯ ಮೇಲೆ ದಕ್ಷಿಣ ಭಾಗಕ್ಕೆ, ಇಲಾವೃತ ಖಂಡದ ದಕ್ಷಿಣ ಭಾಗಕ್ಕೆ ಬಿದ್ದರೆ ಅಲ್ಲಿರುವಂತಹ ತತ್ರ ತಾವದು ಉಭಯೋ ರೋಧಸೋ ಯಾ ಮೃತ್ತಿಕಾ ತತ್ರ ಫಲರಸೇನ ಅನುವಿದ್ಯಮಾನ ವಾಯುವರ್ಕ ಸಂಯೋಗ ವಿಪಾಕೇನ ಜಾಂಬೂನದಂ ನಾಮ ಸದಾ ಅಮರ ಆಭರಣಂ ಸುವರ್ಣಂ ಭವತಿ. ಎರಡೂ ತೀರಗಳಲ್ಲಿರುವಂತಹ ಮಣ್ಣು ಸೇರತ್ತೆ, ಅಲ್ಲಿ ನದಿ ಹರಿತದೆ, ಆ ರಸದ ನದಿ ಹರಿಯತ್ತೆ. ಆ ಜಂಬೂ ನದಿ ಹರಿದ್ರೆ ಎರಡೂ ಇಕ್ಕೆಲೆಗಳಲ್ಲಿರುವಂತಹ ಏನು ಮಣ್ಣು ಇದೆ ಸೇರ್ತದೆ, ಗಾಳಿ ಸೇರ್ತದೆ, ಸೂರ್ಯನ ಕಿರಣಗಳು ಸೇರ್ತದೆ. ಅಲ್ಲಿ ಒಂದು ವಿಶಿಷ್ಟ ರಾಸಾಯನಿಕ ಕ್ರಿಯೆ ಆಗಿ ಅದು ಗಟ್ಟಿಯಾಗಿ ಬಂಗಾರ ಆಗುತ್ತೆ. ಅದಕ್ಕೆ ಜಾಂಬೂನದ ಬಂಗಾರ ಅಂತ ಹೆಸರು. ನಾವು ನೀವು ಬಳಸುವ ಬಂಗಾರ ಅಲ್ಲ. ದೇವತೆಗಳು ತಮ್ಮ ಮೈಗೆ ಕೊರಳಿಗೆ ಹಾಕುವ ಆಭರಣಗಳೆಲ್ಲ ಇದೇ ಆಭರಣ, ಅವರು ಬೇರೆ ಆಭರಣ ತೆಗೆದುಕೊಳ್ಳೋದಿಲ್ಲ. ಹೈ ಕ್ವಾಲಿಟಿಯ ಬಂಗಾರ ಅಂದರೆ ಅದು ಜಾಂಬೂನದ ಬಂಗಾರ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ದೇವರ ಬಟ್ಟೆಯನ್ನು ವರ್ಣನೆ ಮಾಡುವಾಗ ಜಾಂಬೂನದ ಅಂಬರಾಧಾರಂ, ಆ ಜಾಂಬೂನದ ಬಂಗಾರದ ಬಣ್ಣದ ಬಟ್ಟೆಯನ್ನು ಪರಮಾತ್ಮ ಉಟ್ಟುಕೊಂಡಿದ್ದಾನೆ ಅಂತ, ಬಂಗಾರದ ಬಟ್ಟೆಯನ್ನೂ ಉಟ್ಟುಕೊಂಡಿದ್ದಾನೆ ಅಂತ ಅರ್ಥ ಮಾಡಬಹುದು. ಸುವರ್ಣ ವಸ್ತ್ರವೂ ಇದೆ ದೇವರಿಗೆ, ಸುವರ್ಣದ ಬಣ್ಣದ ವಸ್ತ್ರವೂ ಇದೆ. ಜಾಂಬೂನದ ಅಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು, ಅಂತಹ ಜಾಂಬೂನದ ಬಂಗಾರ ಅಲ್ಲಿ ತಯಾರಾಗುತ್ತೆ. ದೇವತೆಗಳು ಅದರ ಆಭರಣಗಳನ್ನು ಉಪಯೋಗಿಸ್ತಾರೆ ಅಂತ. ಇನ್ನು ಪಶ್ಚಿಮ ದಿಕ್ಕಿಗೆ ಬಂದರೆ ಸುಪಾರ್ಶ್ವ, ಅದರ ಮೇಲೆ ಕದಂಬ ಈಚಲು ಮರ, ಆ ಗಿಡದಿಂದ ಮಧುಧಾರಾಗಳು. ಅಲ್ಲಿ ಜೇನುಗೂಡು ಕಟ್ಟಿರ್ತದೆ ಅಂದರೆ ಅದು ಎಂಥೆಂತಹ ಜೇನುಗೂಡುಗಳು, ಜೇನು ಸುರಿತದೆ, ಅದನ್ನು ಹಿಂಡಿ ಹೊಡೆದು ಸುರಿಸಬೇಕಾಗಿಲ್ಲ, ತಾನಾಗಿಯೇ ಒಂದು ವ್ಯಾಮ ಅಂದರೆ ಇದರ 5ರಷ್ಟು ಪಂಚವ್ಯಾಮ ಪರಿಣಾಹ ಮಧುಧಾರಾಹ, 5 ಈ ದೊಡ್ಡ ಅಳತೆಯ ಕೈ ಮಾಡಿದರೆ ಏನೋ ಒಂದು ಅಳತೆ ಬರಬೇಕಲ್ಲ, ಇದರ 5 ಪಟ್ಟು ಇಷ್ಟು ದೊಡ್ಡ ಅಳತೆಯ ಒಂದೊಂದು ಧಾರಾಗಳು, ಹೀಗೆ 5 ಧಾರಾಗಳು ನಿರಂತರವಾಗಿ ಮಧುಧಾರಾಗಳು ಪರ್ವತದ ಮೇಲಿನಿಂದ ನೀರು ಬಿದ್ದದ್ದು ನೀವೆಲ್ಲ ನೋಡಿದ್ದೀರಿ. ಅಲ್ಲಲ್ಲಿ ಮಳೆಗಾಲದಲ್ಲಿ ನೀವು ದಾರಿಯಲ್ಲಿ ಹೋಗ್ತಾ ಇರುವಾಗ, ರೋಡ್ ಒಳಗೆ ಟ್ರೈನ್ ಒಳಗೆ ಹೋಗುವಾಗ ಪರ್ವತದ ಮೇಲಿನಿಂದ ನೀರು ಬೀಳೋದು ನೋಡ್ತೀರಿ. ಇಷ್ಟೇ ಪುಣ್ಯ ಮಾಡಿದ್ದೀರಿ, 10 ಗಾಯತ್ರಿ ಮಾಡಿ ಇನ್ನೂ ಜಾಸ್ತಿ ಸಾಧನೆ ಮಾಡಿದರೆ ಜೇನು ಬೀಳುವುದನ್ನು ನೋಡುವ ಸೌಭಾಗ್ಯ ಸಿಗತ್ತೆ, ಸುಪಾರ್ಶ್ವದ ಪಾರ್ಶ್ವಕ್ಕೆ ಹೋದರೆ. ಹಾಗಾಗಿ 5 ಧಾರಾಗಳು ಅಲ್ಲಿ ಬೀಳತ್ತೆ. ಆ ಮಧುಧಾರಾಗಳ ಮಧುವನ್ನು ಪಾನ ಮಾಡಿದ ಅಲ್ಲಿಯ ಸ್ತ್ರೀಯರ, ಇಲಾವೃತ ಖಂಡದ ಸ್ತ್ರೀಯರ ಏನು ಮುಖದ ವಾಸನೆ ಇದೆ ಅದು 100 ಯೋಜನ ದೂರ ಹರಡತ್ತಂತ. ಆ ಮಾವಿನ ಹಣ್ಣಿನ ವಾಸನೆ 10 ಯೋಜನ ಆದರೆ ಈ ಜೇನಿನ ವಾಸನೆ 100 ಯೋಜನ ಹರಡುತ್ತೆ. ಇಲ್ಲೆಲ್ಲ ಬರೀ ಸ್ತ್ರೀಯರು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೆ ಕಾರಣ ಮುಂದೆ ಬರುತ್ತೆ, ಈಗ ಹೇಳ್ತೇನೆ. ಇಲಾವೃತ ಖಂಡದಲ್ಲಿ ರುದ್ರದೇವರೊಬ್ಬರೇ ಪುರುಷರು. ಸಂಪೂರ್ಣ ಇಲಾವೃತ ಖಂಡ ಮೇರು ಪರ್ವತದ ಸುತ್ತಲೂ ಇಲಾವೃತದ ಮಧ್ಯದಲ್ಲಿ ಮೇರು ಇದೆ, ಸುತ್ತಲೂ 9,9,9,000 ಯೋಜನ ಇಲಾವೃತ ಖಂಡ ಇದೆ. ಈಚೆ 9, ಈ ಕಡೆ 9, ಈ ಕಡೆ 9, ಈ ಕಡೆ 9, ಮಧ್ಯದಲ್ಲಿ 16,000 ಮೇರು ಪರ್ವತ ಇದೆ. ಆ ಸುತ್ತ ಇಲಾವೃತ ಖಂಡದಲ್ಲಿ ಪುರುಷರು ಅಂದರೆ ಒಬ್ಬರೇ ರುದ್ರದೇವರು, ಉಳಿದವರೆಲ್ಲ ಪಾರ್ವತಿ ಸ್ತ್ರೀ, ಉಳಿದವರೆಲ್ಲ ಆ ರುದ್ರದೇವರ ಪಾರ್ವತಿಯ ಅನುಚರರು, ದಾಸಿಯರು, ಎಲ್ಲರೂ ಸ್ತ್ರೀಯರೇ. ಯಾಕೆ ಅಂದರೆ ಒಂದು ಬಾರಿ ರುದ್ರದೇವರು ಪಾರ್ವತಿಯ ಜೊತೆಗೆ ಏಕಾಂತದಲ್ಲಿರುವಾಗ ಹೇಳದೆ ಋಷಿಗಳು ಬಂದಾಗ ಪಾರ್ವತಿಗೆ ಸಂಕೋಚವಾದದ್ದಕ್ಕೆ ರುದ್ರದೇವರು ಶಾಪ ಕೊಡ್ತಾರೆ. ಇನ್ನು ಮೇಲೆ ಯಾರೂ ಇಲ್ಲಿ ಪುರುಷರು ಪ್ರವೇಶ ಮಾಡಬಾರದು, ಯಾರಾದರೂ ಪುರುಷರು ಪ್ರವೇಶ ಮಾಡಿದರೆ ಅವರು ಸ್ತ್ರೀಯರಾಗಬೇಕು ಅಂತ ಶಾಪವನ್ನು ಕೊಡ್ತಾರೆ. ಅದರ ವಿಸ್ತೃತ ಕಥೆ ನವಮಸ್ಕಂದದಲ್ಲಿ ಬರುತ್ತೆ, ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಿ. ಈ ರೀತಿ ಆ ಇಲಾವೃತ ಖಂಡದಲ್ಲಿ ಆ ಸ್ತ್ರೀಯರು ಉಪಭೋಗ ಮಾಡುವ ವಾಸನೆ 100 ಯೋಜನ ಹರಡುತ್ತದೆ ಅಂತ ಹೇಳ್ತಾರೆ. ಇನ್ನು ಉತ್ತರ ದಿಕ್ಕಿನಲ್ಲಿ ಇರುವಂತಹ ಕುಮುದ, ಅಲ್ಲಿ ಇರುವಂತಹ ಆಲದ ಮರದ ದೊಡ್ಡ ದೊಡ್ಡ ಟೊಂಗೆಗಳಲ್ಲಿ ಮಧ್ಯದಲ್ಲಿ ಅದರ ಕೊಠರೆಗಳಿಂದ, ಅಲ್ಲಿರುವಂತಹ ಛಿದ್ರಗಳಿಂದ ನಾನಾ ವಿಧವಾದ ರಸಗಳು ಹರಿತದೆ. ಅದು ಉತ್ತರ ದಿಕ್ಕು ಶ್ರೇಷ್ಠವಾದದ್ದು. ಹಾಗಾಗಿ ಅಲ್ಲಿರುವಂತಹ ಅನೇಕ ಹಾಲು, ಮೊಸರು, ತುಪ್ಪ, ಜೇನು,
ಆಭರಣಗಳು ಬೇಕು ಅಂದರೆ, ಹಾಸಿಗೆ ಬೇಕೆ ಅಂದರೆ, ಬಟ್ಟೆಗಳು ಬೇಕು ಅಂದರೆ, ಕಲ್ಪವೃಕ್ಷ ಕಾಮಧೇನು ಇದ್ದಂತೆ ಅದು ಆಲದ ಮರ ಅಂದರೆ ಎಲ್ಲವನ್ನೂ ಕೊಡುವಂತಹ ಶ್ರೇಷ್ಠವಾದ ದಿವ್ಯವಾದ ಆ ಭಗವಂತನ ಸೃಷ್ಟಿ. ಈಗ ನೋಡಿ, ಮಧ್ಯದಲ್ಲಿ ಒಂದು ಮಾತು ಹೇಳಿ ಮತ್ತೆ ಮುಂದೆ ಹೋಗ್ತೇನೆ. ಇದೆಲ್ಲ ಹೀಗಿರಬಹುದಾ? ಹೀಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಯಾವುದನ್ನು ನಾವು ಕಂಡಿದ್ದೇವೆ ಅದನ್ನು ನಂಬುತ್ತಾ ಇದ್ದೇವೆ. ಆದರೆ ಒಂದು ಕ್ಷಣ ನಾವು ಕಂಡದ್ದನ್ನೇ ವಿಶ್ಲೇಷಣೆ ಮಾಡಿ ನೋಡೋಣ, ಹೀಗಿರಬಹುದಾ ಅಂತ. ಇಷ್ಟು ಜನ ನಾವಿಲ್ಲಿ ಕುಳಿತಿದ್ದೇವಲ್ಲ, ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದೇವಲ್ಲ, ಎಷ್ಟೋ ಕೋಟಿ ಸಂಖ್ಯೆಯಲ್ಲಿ ಇಡೀ ಭೂಮಿಯಲ್ಲಿ ಜನ ಇದ್ದೇವಲ್ಲ. ಒಬ್ಬ ಮಾನವನ ದೇಹವನ್ನು ನೋಡಿ ವಿಚಾರ ಮಾಡಿ, ಹೀಗಿರಬಹುದಾ ಅಂತ. ಏನದು ಮಾನವನ ದೇಹ, ಹೇಗೆ ಬಂತು? ನಾವು ಮಾಡಲಿಕ್ಕೆ ಸಾಧ್ಯವಿದೆಯಾ ಅನ್ನುವ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ನೋಡಿ. ಸ್ತ್ರೀ ಪುರುಷರ ಸಂಘದಲ್ಲಿ ಆಗಿರುವಂತಹ ಒಂದು ಸಣ್ಣ 2 ಕಣಗಳ ಪ್ರವೇಶ ಮಿಲನ ಆದಾಗ ಅದು ಕ್ರಮವಾಗಿ ದೊಡ್ಡದಾಗಿ ಆಗಿ ಆಗಿ ಇಷ್ಟು ದೊಡ್ಡ ದೇಹ, ಆ ದೇಹದೊಳಗೆ ಇಷ್ಟು ವಿಚಿತ್ರವಾದ ಸುಂದರವಾದಂತಹ ಅಂಗಗಳು, ಬ್ರೇನು, ಹಾರ್ಟು, ಇಲ್ಲೆಲ್ಲ ವೈದ್ಯರು ಕುಳಿತಿದ್ದಾರೆ. ಆ ಒಂದೊಂದು ಹಾರ್ಟ್ ತಯಾರಾಗಬೇಕಾದರೆ, ಒಂದು ಬ್ರೇನ್ ತಯಾರಾಗಬೇಕಾದರೆ, ಬ್ರೇನಿನೊಳಗೆ ಏನಿದೆ ಅಂತ ತಿಳ್ಕೋಬೇಕಾದರೆ ಎಷ್ಟೆಷ್ಟೋ ವರ್ಷಗಳ ಕೋರ್ಸ್ ಮಾಡಿ MBBS MD ಎಲ್ಲ ಆದಮೇಲೆ ಅದರೊಳಗೆ ಏನಿದೆ, ಹೇಗೆ ಚಿಕಿತ್ಸೆ ಮಾಡ್ಕೋಬೇಕು ಅಂತ ತಿಳಿಯೋದಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ. ಯಾವ ತಾಯಿ ಅದನ್ನು ಮಾಡಿದ್ದಾಳೆ? ದಾರಿಯಲ್ಲಿರುವಂತಹ ಹೆಣ್ಣು ಮಕ್ಕಳು ಏನೂ ಓದದೇ ಇದ್ದ, ಅಕ್ಷರವೂ ಗೊತ್ತಿಲ್ಲದೇ ಇದ್ದವರು ತಾಯಂದಿರಾಗ್ತಾರೆ. ಎಲ್ಲ ಓದಿದವರು ತಾಯಂದಿರಾಗಿರ್ಬೋದು, MBBS ಡಾಕ್ಟರು ತಾಯಿ ಆಗಿರ್ಬೋದು. ಆದರೆ ತಾನು ತಿಳಿದು ಮಾಡಿದ್ದ, ಕೊರೆದದ್ದ, ಜೋಡಿಸಿದ್ದ, ಪೋಣಿಸಿದ್ದ, ಹೆಣದದ್ದ, ಹೊಲದದ್ದ, ಯಾರು ಮಾಡಿದರು? ಹೇಗಾಯಿತು? ನಂಬ್ತಾ ಇದ್ದೇವೆ ಇಲ್ಲೋ? ಇದೆಲ್ಲ ಅಸಾಧ್ಯ, ಯಾರೂ ಮಾಡಲಿಲ್ಲ. ಒಂದು ಮೈಸೂರು ಪಾಕ್ ಮಾಡೋದಕ್ಕೆ ಎಷ್ಟು ಕಷ್ಟ ಮೈಸೂರಲ್ಲಿ ಬಂದು. ಇಂತಹ ಒಂದು ದೇಹವನ್ನು, ಬ್ರೇನನ್ನು ನಿರ್ಮಾಣ ಮಾಡೋದು ಇಟ್ ಈಸ್ ಇಂಪಾಸಿಬಲ್, ಜಸ್ಟ್ ಇಟ್ ಈಸ್ ಇಂಪಾಸಿಬಲ್. ಬಟ್ ಇಟ್ ಈಸ್ ಪಾಸಿಬಲ್. ಯಾಕೆ ನಾವು ನೋಡ್ತಾ ಇದ್ದೇವೆ. ಆದರೆ ಚಿಂತನೆ ಮಾಡಿದರೆ ಇದು ಇಂಪಾಸಿಬಲ್ ಇದೆ. ನಾವೇನು ಕಣ್ಣೆದುರಿಗೆ ಕಾಣ್ತಾ ಇದ್ದೇವೆ ಎಲ್ಲವೂ ಇಂಪಾಸಿಬಲ್ಲೇ. ಒಂದು ಗಿಡ ಇಂಪಾಸಿಬಲ್, ಬೀಜ ಎಷ್ಟಿತ್ತು, ಇಷ್ಟು ದೊಡ್ಡ ಗಿಡ ಹೇಗಾಯಿತು? ಆಯಿತು, ಕಣ್ಣಿಗೆ ಕಾಣುತ್ತೆ, ನಂಬಬೇಕಷ್ಟೇ. ಆದರೆ ಅದನ್ನು ಹೇಗಾಯಿತು ಅಂತ ಹಂತ ಹಂತವಾಗಿ ನಾವು ವಿವರಣೆ ಮಾಡೋದಕ್ಕೆ ಏನಾಗತ್ತೆ ಅಂತ ವಿಜ್ಞಾನದಿಂದ ವಿವರಣೆ ಮಾಡಬಹುದು. ಯಾರು ಮಾಡಿದರು ಅಂತ ಹೇಳೋದು ಕಷ್ಟ, ಯಾರೂ ಮಾಡದೆ ಆಯ್ತು ಹೇಗೆ ಅಂತ ವಿವರಣೆ ಮಾಡೋದು ಕಷ್ಟ. ನೇಚರ್ ಅಂತ ಹೇಳಿ ತಪ್ಪಿಸಿಕೊಳ್ಳಬಹುದು, ಆದರೆ ನೇಚರು ಹಾಗಾಗಬಹುದೇ? ಎಲ್ಲವೂ ನೇಚರೇ ಮಾಡೋದಾದರೆ ನಮ್ಮ ಪ್ರಯತ್ನ ಯಾಕೆ ಬೇಕು? ಹಾಗಾದರೆ ನೇಚರ್ ಇದೆ ಸತ್ಯ, ಆದರೆ ಆ ನೇಚರಿಗೂ ಮೀರಿದ ನೇತಾಚರಾಚರಸ್ಯ, ಚರಾಚರಕ್ಕೆ ನೇತೃವಾದಂತಹ ವ್ಯಕ್ತಿ ಇದ್ದಾನೆ ಒಬ್ಬ. ಆ ಭಗವಂತನ ಪ್ರೇರಣೆಯಿಂದ ಈ ದೇಹವೂ ಆಗಿದೆ, ಗಿಡವೂ ಆಗಿದೆ, ಸಮುದ್ರವೂ ಆಗಿದೆ, ಪರ್ವತವೂ ಆಗಿದೆ, ಎಲ್ಲವೂ ಆಗಿದೆ. ಇದನ್ನು ನಾವು ಕಣ್ಣಿನಿಂದ ಕಂಡಿದ್ದೇವೆ, ಅದನ್ನು ನಾವು ಇತಿಹಾಸ ಪುರಾಣಗಳಿಂದ, ಶಾಸ್ತ್ರಗಳಿಂದ, ಕಂಡವರಿಂದ ಕೇಳಿ ತಿಳಿತಾ ಇದ್ದೇವೆ. ಆದರೆ ಈ ತರಹ ಇರುವ ಸಾಧ್ಯತೆ ಇಲ್ಲ ಅಂತ ತಿಳ್ಕೋಬೇಡಿ. ಈ ಗಿಡ ಇರೋದೇ ಅಸಾಧ್ಯ ಆದರೂ ಹೇಗೆ ಸಾಧ್ಯವೋ, ಗಿಡದಲ್ಲಿ ವಿವಿಧ ವಿಚಿತ್ರ ಗಿಡಗಳಿವೆ. ಇವತ್ತು ನಮ್ಮ ಊರಿನಲ್ಲಿರುವ ಗಿಡಗಳು ನೀವು ಹೋಗಿ ಅವುಗಳನ್ನು ಕತ್ತರಿಸಿ ಏನು ಬೇಕೋ ಮಾಡಿಕೊಳ್ತೀರಾ. ಕೆಲವರು ಅಡುಗೆಗೆ ಉಪಯೋಗಿಸ್ಬೋದು, ಕೆಲವರು ಮನೆ ಬಾಗಿಲಿಗೆ ಉಪಯೋಗಿಸ್ಬೋದು. ಆಫ್ರಿಕಾದಲ್ಲಿ ಗಿಡಗಳಿವೆ, ಹತ್ತಿರ ಹೋದರೆ ನಿಮ್ಮನ್ನೇ ತಿಂತವೆ ಅವು. ಅಂಥ ಗಿಡಗಳೇ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇದೆ, ಬೇರೆ ದೇಶದಲ್ಲಿದೆ. ಜಗತ್ತು ಬಹಳ ದೊಡ್ಡದಾಗಿದೆ. ಅಂತಹ ದೊಡ್ಡದಾದ ಜಗತ್ತಿನಲ್ಲಿ ಅದ್ಭುತಗಳು, ವಿಚಿತ್ರಗಳು ಅನೇಕ ಇವೆ. ಇವತ್ತು ಇಷ್ಟೆಲ್ಲ ನಾನಾ ವಿಧವಾದಂತಹ ಸಿಗ್ನಲ್ಗಳನ್ನು ಕೊಡ್ತಾರೆ, ಬೇನೇನೋ ಸೆಕ್ಯೂರಿಟಿಗಳನ್ನು ಕೊಡ್ತಾರೆ. ಎಲ್ಲಿಯೇ ಶತ್ರುಗಳು ಬಂದರೆ, ಉಗ್ರಗಾಮಿಗಳು ಬಂದರೆ ಸೈರನ್ ಆಗ್ತದೆ. ಕೆಲವು ಪಕ್ಷಿಗಳಿವೆ, ನೀವೆಲ್ಲ ನಮಗಿಂತ ಚೆನ್ನಾಗಿ ನೋಡಿರ್ತೀರಿ, ನಾವು ಕೇಳಿದ್ದು, ನೀವೆಲ್ಲ ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ನೋಡಿ ತಿಳಿದಿರ್ತೀರಿ. ಕೆಲವು ಪಕ್ಷಿಗಳಿವೆ, ಒಂದು ಪಕ್ಷಿ, ಆ ಪಕ್ಷಿಗಳ ಜಾತಿಯ ಒಂದು ಪಕ್ಷಿಯ ಕೆಲಸ ಏನು ಅಂದರೆ ಗಿಡದ ಮೇಲೆ, ಎತ್ತರದ ಗಿಡ ಮೇಲೆ ಕೂತಿರ್ತದೆ.
ಯಾವುದಾದರೂ ಬೇಟೆಗಾರ ಬಂದ ಹೊಡಿತಾನೆ ಅಂತ ಗೊತ್ತಾದರೆ ಒಂದು ಸೈರನ್ ತನ್ನ ಧ್ವನಿಯಿಂದ ಕೊಟ್ಟರೆ ಎಲ್ಲ ಪಕ್ಷಿಗಳು ದಾರಿ ತಪ್ಪಿಸಿಕೊಂಡು ಬೇರೆ ಕಡೆಗೆ ಹೋಗಿಬಿಡ್ತವೆ. ಅಷ್ಟೆ, ಅದರದ್ದು ಅಷ್ಟೇ ಕೆಲಸ, ತನ್ನ ಪಕ್ಷಿಯ ಜಾತಿಯನ್ನು ರಕ್ಷಣೆ ಮಾಡೋದು. ಯಾರು ಕಲಿಸಿದರು? ಏನು ಕಾಲೇಜು, ಏನು ಶಾಲೆ ಇದೆ ಆ ಪಕ್ಷಿಗಳಿಗೆ? ಮುಂಗುಲಿ ಹಾವಿನ ಜೊತೆಗೆ ಯುದ್ಧ ಮಾಡಿದರೆ ಕೂಡಲೇ ಅದರ ವಿಷಬಾಧೆ ತನಗಾಗಬಾರದು ಅಂತ ಓಡಿ ಹೋಗಿ ಕೆಲವು ತೊಪ್ಪಲುಗಳನ್ನು ತಿಂತದೆ. ಅದನ್ನು ತಿಂದುಬಿಟ್ರೆ ಅದಕ್ಕೆ ವಿಷಬಾಧೆ ಆಗೋದಿಲ್ಲ. ಯಾವ ಡಾಕ್ಟರ್ ಕಲಿಸಿದ್ದಾರೆ ಆ ಮುಂಗುಲಿಗೆ? ನೀವೇನಾದರೂ ನಿಮ್ಮ ಕಾಲೇಜುಗಳಲ್ಲಿ, ಇನ್ಸ್ಟಿಟ್ಯೂಷನ್ಗಳಲ್ಲಿ ಮುಂಗುಲಿಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀರಾ? ಆ ಮುಂಗುಸಿ ಹೋಗಿ ತನ್ನ ಬದುಕಿಗೆ ತಾನು ದಾರಿ ನೋಡಿಕೊಳ್ಳುತ್ತದೆ. ಅವುಗಳಿಗೆಲ್ಲ ಶಾಲೆಗಳಿಲ್ಲ. ಭಗವಂತನ ಪ್ರೇರಣೆ ಇದೆ. ಧಿಯೋ ಯೋ ನಃ ಪ್ರಚೋದಯಾತ್, ಗಾಯತ್ರಿ ಭಾಷ್ಯ ರೂಪೋಸೌ. ಗೂಡುಗಳನ್ನು ಕಟ್ತವೆ, ನೋಡಿದ್ದೀರಿ ಪಕ್ಷಿಗಳು ಎಂಥ ಗೂಡುಗಳನ್ನು ಕಟ್ತವೆ. ಇರುವೆಗಳು ಕಟ್ಟುವ ಏನು ಹುತ್ತುಗಳಿವೆ, ಅದರ ಬಾಯಿ ಎಷ್ಟು ಸಣ್ಣದು. ಒಂದೊಂದು ಕಣ ತಂದು ಅಷ್ಟು ಭದ್ರವಾಗಿ ಕಟ್ತದೆ. ಮಳೆ ಬರ್ತದೆ, ಬಿಸಿಲು ಬರ್ತದೆ, ಗಾಳಿ ಇರ್ತದೆ, ಭದ್ರವಾಗಿರ್ತದೆ. ಏನು ಸಿಮೆಂಟ್ ಯೂಸ್ ಮಾಡಿದೆಯಾ, ಜಲ್ಲಿ ಯೂಸ್ ಮಾಡಿತಾ, ಕಬ್ಬಿಣ ಯೂಸ್ ಮಾಡಿದೆಯಾ? ಮಧ್ಯದಲ್ಲಿ ರಂಧ್ರಗಳು, ಏನು ಸಪೋರ್ಟು, ಅದರ ರಂಧ್ರ ಹೇಗಾಯಿತು? ಯಾರು ಕಲಿಸಿದರು ಈ ತರಹ ಇದನ್ನು ಕಟ್ಟಬೇಕು ಅಂತ? ಅದಕ್ಕೆ ತಿಳ್ಕೊಳ್ಳಿ, ನಾವೇ ಬಹಳ ಬುದ್ಧಿವಂತರು ಅಂತ, ಮಾನವರು ಅಂತ ಏನೂ ಹೊಸದಾಗಿ ಮಾಡಿಲ್ಲ. ಮಾನವ, ನೀನೇನೂ ಹೊಸದು ಮಾಡಿಲ್ಲ. ಎಲ್ಲವೂ ಬೇಕಾದಷ್ಟು ಹಿಂದೆ ಮಾಡಿದ್ದಿದೆ, ಎಲ್ಲ ಪಶು ಪಕ್ಷಿಗಳು ಮಾಡಿದ್ದಿದೆ. ನೀನು ಅನುಕರಣೆ ಮಾಡ್ತಾ ಇದ್ದೀಯ, ಹೊಸದೇನೋ ಮಾಡಿದೆಯೋ? ಮಾನವ ಮಾಡಿದ್ದೇನು ಹೊಸದಿಲ್ಲ ನಿಂದು. ಹಾಗಾದರೆ ಒಂದೊಂದೇ ಹುಲ್ಲು ಕಡ್ಡಿಗಳನ್ನು ತಂದು ಎಷ್ಟು ಸುಂದರವಾಗಿ ಕಟ್ತಾರೆ. ಆ ಪಕ್ಷಿಯ ಜಾತಿ ಅದು ಕರ್ನಾಟಕದ್ದಾಗಿರಬಹುದು, ಆಂಧ್ರ ಆಗಿರಬಹುದು, ಬಿಹಾರ ಆಗಿರಬಹುದು, ಅಮೇರಿಕಾದಲ್ಲಿರಬಹುದು, ಎಲ್ಲ ಆ ಜಾತಿಯ ಪಕ್ಷಿಗಳು ಒಂದೇ ತರಹ ಗೂಡುಗಳನ್ನು ಕಟ್ತದೆ. ಏನದು ಯುನಿಟಿ? ಒಂದೇ ಕಾಲೇಜ್ ಅವುಗಳಿಗೆ? ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ? ಏನಿದೆ? ಎಷ್ಟು ಅದ್ಭುತಗಳಿವೆ ಜಗತ್ತಿನಲ್ಲಿ. ಕಣ್ಣರಳಿಸಿ ನೋಡಿ, ಕಣ್ಣು ಮುಚ್ಚಿ ಮತ್ತೆ ಚಿಂತನೆ ಮಾಡಿ, ಮತ್ತೆ ಕಣ್ಣರಳಿಸಿ ಮತ್ತೆ ಕಣ್ಣು ಮುಚ್ಚಿ ಚಿಂತನೆ ಮಾಡಿ, ಕಾಂಟೆಂಪ್ಲೇಟ್, ಅದರ ಬಗ್ಗೆ ಚಿಂತನೆ ಮಾಡ್ತಾ ಹೋಗಿ. ಜಗತ್ತಿನಲ್ಲಿ ಅದ್ಭುತಗಳು ಬಹಳ ಇವೆ. ಕೆಲವುಗಳನ್ನು ನಾವು ಕಂಡಿದ್ದೇವೆ, ಕೆಲವು ನಮ್ಮ ದೃಷ್ಟಿಯ ಆಚೆಗೆ ಇವೆ, ಕೆಲವುದನ್ನು ನೋಡಿ ಬಂದು ಹೇಳಿದವರಿದ್ದಾರೆ, ಕೆಲವುದನ್ನು ಶಾಸ್ತ್ರದಲ್ಲಿ ನಾವು ತಿಳಿತೇವೆ. ದೇವರ ಸೃಷ್ಟಿಯಲ್ಲಿದ್ದದ್ದನ್ನು ಸುಮ್ಮನೆ ಅಲ್ಲಗಳೆಯುವ ದುಸ್ಸಾಹಸವನ್ನು ಮಾಡುವುದು ಬೇಡ. ಗಂಭೀರ ಚಿಂತನೆಯಲ್ಲಿ ಅದನ್ನು ಕೇಳಿ. ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ, ಹೀಗೆ 4 ದಿಕ್ಕುಗಳಲ್ಲಿ 4 ಗಿಡಗಳು, ಒಂದೊಂದು ಗಿಡಗಳಿಂದ ಆಗುವಂತಹ ಒಂದು ವಿಚಿತ್ರವನ್ನು ಈ ರೀತಿ ವರ್ಣನೆ ಮಾಡಿದ್ದಾರೆ. ಇನ್ನು ಈ ಮೇರು ಪರ್ವತದ ಮೇಲೆ 32,000 ಯೋಜನ ಮೇರು ಪರ್ವತ ಇದ್ದರೆ ಅದರಲ್ಲಿ ದೊಡ್ಡದಾದ ಪಟ್ಟಣ ಶತಕೋಟಿ ಅಂತ ಹೆಸರು, ಎಲ್ಲ ಬಂಗಾರದೇ, ಸುವರ್ಣಮಯವಾದದ್ದು. ಶಾತಕೌಂಭೀಂ ಶತಕೋಟಿಂ ವ್ಯಪದಿಶಂತಿ, ಬಂಗಾರದ ಶತಕೋಟಿ ಎಂಬ ಪಟ್ಟಣ 10,000 ಯೋಜನ ಚೌಕವಾದದ್ದು, ಚತುರಸ್ರ ಅಂತಹ ಸ್ಕ್ವೇರ್ ಆಗಿ 10,000 ಯೋಜನ ಇದ್ದಂತಹ ಬ್ರಹ್ಮದೇವರ ಬಂಗಾರದ ಪಟ್ಟಣ. ಆ ಪಟ್ಟಣದಲ್ಲಿ ಬ್ರಹ್ಮದೇವರಿದ್ದಾರೆ. ತಾರತಮ್ಯ ಶ್ರೀಮದಾಚಾರ್ಯರೇ ಹೇಳಿದ್ದು ಅಂತ ತಿಳಿಯುತ್ತೀರಿ. ಭಾಗವತದಲ್ಲಿ ನೋಡಿ, ಬ್ರಹ್ಮದೇವರಿಗೆ 10,000 ಯೋಜನದ ಪಟ್ಟಣ ಆದರೆ ಅವರ ಕ್ವಾರ್ಟರ್ಸ್ ಅಷ್ಟು ದೊಡ್ಡದಿದ್ದರೆ, ಅಷ್ಟದಿಕ್ಪಾಲಕರಿಗೆ ಸರಿಯಾಗಿ 1/4 2,500 ಯೋಜನದ ಪಟ್ಟಣಗಳು 8 ದಿಕ್ಕುಗಳಲ್ಲಿ ಇವೆ. ಮಧ್ಯದಲ್ಲಿ ಇವರದು 10,000 ಯೋಜನದ ದೊಡ್ಡದಾದಂತಹ ಶತಕೋಟಿ ಎನ್ನುವಂತಹ ಪಟ್ಟಣ. ಹೀಗೆ ಬ್ರಹ್ಮದೇವರು ಹಾಗೂ ಅಷ್ಟದಿಕ್ಪಾಲಕರಲ್ಲಿರ್ತಾರೆ ಎಂಬುದಾಗಿ ಮೇರು ಪರ್ವತ, ಅದರ ಸುತ್ತಲಿರುವ ಈ 4 ಪರ್ವತಗಳು, ಅದರ
ಸುತ್ತಲೂ ಕೂಡ ಇರುವಂತಹ ಇನ್ನನೇಕ ಪರ್ವತ. ಈ ಮೇರು ಪರ್ವತ ಮತ್ತು ಮಂದರ ಪರ್ವತ ಇವುಗಳ ಮಧ್ಯದಲ್ಲಿ ಕುರಂಗಾದಿ ಅದ್ರಿಗಳು ಅಂತ ಇವೆ, ಕುರಂಗಾದಿ ಪರ್ವತಗಳು ಅಂತ ಇವೆ. ಚಿಕ್ಕ 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 ಅಂದರೆ ಅವುಗಳು ಸ್ವಲ್ಪ ಎತ್ತರದ್ದೇ, 10,000 ಯೋಜನಕ್ಕಿಂತಲೂ ಸ್ವಲ್ಪ ಜಾಸ್ತಿ ಎತ್ತರ ಇರುವಂತಹ ಪರ್ವತಗಳೆಲ್ಲ ಅಲ್ಲಿ ಸುತ್ತಲೂ ಇವೆ. ಕುರಂಗಾದಿ ಅದ್ರಿಗಳು, ಅದರ ಹೊರಗೆ ಮಂದರ, ಮೇರು ಮಂದರ, ಸುಪಾರ್ಶ್ವ, ಕುಮುದ. ಅಂದರೆ ಅರ್ಥ ಮಾಡಿಕೊಳ್ಳಿ, ಸುಧಾದಲ್ಲಿ ಹೇಳಿದ ಮಾತು, ಮಂದರ ಮೇರು ಪರ್ವತಕ್ಕೂ ಈ ಮಂದರಾದಿ 4 ಪರ್ವತಗಳಿಗೂ ನೇರ ಸಂಬಂಧ ಇಲ್ಲ ಅಂತ ಅದು ಭಾಗವತದಿಂದ ಸೂಚಿತ. ಯಾಕೆಂದರೆ ಮಧ್ಯದಲ್ಲಿ ಬೇರೆ ಪರ್ವತಗಳಿವೆ. ಕುರಂಗಾದಿ ಅದ್ರಿಗಳು, ಅದರಲ್ಲಿ ಕಾಲಂಜರ ಅದ್ರಿಯು ಅಲ್ಲೇ ಬರೋದು. ನಿನ್ನೆ ಕೇಳಿದರೆ ಅದೇ ಕಾಲಂಜರದಲ್ಲಿ ಜಡಭರತ ಜಿಂಕೆಯಾಗಿ ಹುಟ್ಟಿದ್ದು. ಅದು ಈ ಮೇರು ಪರ್ವತ ಹಾಗೂ ಮಂದರಾದಿ ಪರ್ವತದ ಮಧ್ಯದಲ್ಲಿರುವ ಕುರಂಗಾದಿ ಪರ್ವತಗಳಲ್ಲಿ ಒಂದು. ಕಾಲಂಜರ, ನಾರದ ಅಂತ ಹೀಗೆಲ್ಲ ಪರ್ವತಗಳಿವೆ. ಇದಾದ ಮೇಲೆ ಇನ್ನು ಈ ವರ್ಷಗಳ ಬಗ್ಗೆ ತಿಳಿದುಕೊಳ್ಳಿ. ಇಲಾವ್ರತ ವರ್ಷದ ವರ್ಣನೆ ಇಷ್ಟು ಹೊತ್ತು ನೀವು ಕೇಳಿದ್ದು, ಇದು ಮಧ್ಯ. ಇನ್ನು ಕ್ರಮವಾಗಿ ದಕ್ಷಿಣ, ಉತ್ತರ, ಪೂರ್ವ ಎಲ್ಲವನ್ನು ತಿಳಿದುಕೊಳ್ಳಬೇಕಾದರೆ ಉತ್ತರದಲ್ಲಿರುವ ವರ್ಷಗಳು ಅಂದರೆ ರಮ್ಯಕ, ಹಿರಣ್ಮಯ, ಮಧ್ಯದಲ್ಲಿ ಇಲಾವೃತ ಇದೆ. ಉತ್ತರ ಅಂದರೆ ಮೇಲೆ, ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಕುರುವರ್ಷ ಅಂತ ಇದೆ. ಆ 3 ದೇಶಗಳು, ಆ 3 ದೇಶಗಳಿಗೆ ಒಂದೊಂದು ಸೀಮಾ ಇದೆ. ಮರ್ಯಾದಾಗಿರಿಗಳು ಅಂತ ಅವುಗಳಿಗೆ ಹೆಸರುಗಳು. ಸೀಮಾಗಿರಿಗಳು, ಅದು ಬೌಂಡ್ರಿ ಇದ್ದ ಹಾಗೆ. ಆ ಬೌಂಡ್ರಿ ಗೋಡೆ ಕಟ್ಟಿಲ್ಲ, ದೊಡ್ಡ ದೊಡ್ಡ ಪರ್ವತಗಳನ್ನೇ ಇಟ್ಟಿದ್ದಾನೆ ದೇವರು, ಅದೇ ಬೌಂಡ್ರಿ ಅದಕ್ಕೆ. ಏನದು ಅಂತ, ನೀಲ, ಶ್ವೇತ, ಶೃಂಗಮಾನ್ ಅಂತ 3 ಪರ್ವತಗಳು, 3 ದೇಶಗಳಿವೆ. ರಮ್ಯಕ, ಹಿರಣ್ಮಯ, ಕುರು, ನೀಲ, ಶ್ವೇತ, ಶೃಂಗಮಾನ್ ಅಂತ 3 ಪರ್ವತಗಳಿವೆ ಉತ್ತರಕ್ಕೆ. ಆ ಎಲ್ಲ ಪರ್ವತಗಳು 2,000 ಯೋಜನ ಅಗಲ. ಆ ಪರ್ವತಗಳೆಲ್ಲ 2,000 ಯೋಜನ ಅಗಲ ಎತ್ತರ ಇವೆ. ಉದ್ದ ಮಾತ್ರ ಈ ಪೂರ್ವ ಪಶ್ಚಿಮಕ್ಕೆ ಪೂರ್ಣವಾಗಿ ಇವೆ. ಪೂರ್ವ ಪಶ್ಚಿಮಕ್ಕೆ ಪೂರ್ಣ ಇವೆ ಅಂದರೆ ಸಮಾನವಾಗಿವೆ ಅಂತ ತಿಳಿಯಬೇಡಿ ಅಂತಾರೆ ಯಾದವಾರ್ಯರು. ಯಾಕೆ ಅಂದರೆ ಜಂಬೂದ್ವೀಪ ರೌಂಡಾಗಿದೆ. ರೌಂಡಾಗಿದ್ದ ಮೇಲೆ ಮೊದಲು ಬರುವ ನೀಲ ಪರ್ವತ ಎಷ್ಟು ಉದ್ದಾಗತ್ತೆ ಅಷ್ಟು ಮುಂದೆ ಉದ್ದಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದೈರ್ಘ್ಯದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. 3ನೇದು ಇನ್ನೂ ಕಡಿಮೆ ಆಗುತ್ತೆ, 10% ಕಡಿಮೆ ಆಗ್ತಾ ಹೋಗುತ್ತೆ. ನೀಲ ಬಹಳ ಉದ್ದ, ಪೂರ್ವ ಪಶ್ಚಿಮಕ್ಕೆ ಹೆಚ್ಚು ಕಡಿಮೆ 1,00,000 ಯೋಜನ ಉದ್ದ. ಆದರೆ ಅದರ ಮುಂದೆ ಇದ್ದದ್ದು 10% ಕಡಿಮೆ ಆಗ್ತಾ ಹೋಗ್ತದೆ. ನೀಲ, ಶ್ವೇತ, ಶೃಂಗಮಾನ್ ಪೂರ್ವ ಪಶ್ಚಿಮ ಉದ್ದದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ದಕ್ಷಿಣಕ್ಕೆ ಬರೋಣ, ಕೆಳಗೆ, ಇಲಾವೃತದ ಕೆಳಗೆ. ದಕ್ಷಿಣಕ್ಕೆ ಬಂದರೆ ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ. ದಕ್ಷಿಣದಲ್ಲಿ ಕೊನೆಗಿದ್ದವರು ನಾವು. ದಕ್ಷಿಣ ತೆಗೆದುಕೊಳ್ಳೋದಕ್ಕೆ ಗಟ್ಟಿ. ಹರಿವರ್ಷ, ಕಿಂಪುರುಷ ವರ್ಷ, ಇಲಾವೃತ, ಭಾರತ ವರ್ಷ. ಇಲ್ಲಿ ಈ ಎಲ್ಲ ವರ್ಷಗಳ ಯೋಜನಗಳು ಮಾತ್ರ 9,000 ಯೋಜನ. ಉತ್ತರದಲ್ಲಿ 3 ವರ್ಷಗಳನ್ನು ಕೇಳಿದರಲ್ಲ, ಇಲ್ಲೆಲ್ಲ ವರ್ಷ ಅಂದರೆ ಇಯರ್ ಅಂತ ಅರ್ಥ ಅಲ್ಲ, ದೇಶಗಳು. ಭಾರತ ವರ್ಷ ಅಂತೀವಲ್ಲ, ದೇಶ ಅಂತ ಅರ್ಥ, ಪ್ರದೇಶ. ವರ್ಷ ಅಂದರೆ ಪ್ರದೇಶ. ಎಲ್ಲವೂ 9,000 ಯೋಜನ. ಉತ್ತರದಲ್ಲಿರುವ 3 ವರ್ಷಗಳು 9,000, ದಕ್ಷಿಣದಲ್ಲಿರುವ 3 ವರ್ಷಗಳು 9,000 ಯೋಜನ. ಇಲಾವೃತ ವರ್ಷ ಮಧ್ಯದೊಳಗಿರುವ ಮೇರು ಪರ್ವತ 16,000 ಆದರೆ ಅದರ ಸುತ್ತಲೂ 9,000 ಯೋಜನ ಇಲಾವೃತ. ಇಲ್ಲಿ ಮಧ್ಯದಲ್ಲಿ ಇಲ್ಲಿಯೂ ಪರ್ವತಗಳಿವೆ. ಪೂರ್ವ ಪಶ್ಚಿಮಕ್ಕೆ ಉದ್ದಾಗಿ 2,000 ಅಗಲ ಎತ್ತರ. ಉದ್ದ ಮಾತ್ರ 1,00,000, ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಕೊನೆಗೆ ನಮ್ಮದು ಹಿಮಾಲಯ ಸ್ವಲ್ಪ ಚಿಕ್ಕದು. ನಿಷಧ, ಹೇಮಕೂಟ, ಹಿಮಾಲಯ ಅಂತ 3 ಪರ್ವತಗಳು ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷಕ್ಕೆ ಇದೆ. ನಮ್ಮ ಭಾರತ ವರ್ಷಕ್ಕೆ ಬಂದ ಪರ್ವತವೇ ಹಿಮಾಲಯ. ಅತ್ಯದ್ಭುತವಾದಂತಹ ಆ ಹಿಮಾಲಯ ಪರ್ವತ ಮೊನ್ನೆ ದಿವಸ ಗೀತಾ ತಾತ್ಪರ್ಯದಲ್ಲಿ ಕೇಳಿದ್ದೀರಿ. ಇನ್ನೊಮ್ಮೆ ಸ್ಮರಣೆ ಮಾಡಿ.
ಆ ಹಿಮಾಲಯದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ರೂಪ, ಅದರ ಹೆಸರು ಕೂಡ ಹಿಮಾಲಯ. ಹ್ರೀ ಶ್ರೀ ಸಮಾಶ್ರಯತ್ವಾಚ್ಚ ಹಿಮಾಲಯ ಇತೀರಿತಃ. ಹ್ರೀ ಅನ್ನುವ ಒಂದು ಲಕ್ಷ್ಮೀದೇವಿ, ಮಹಾ ಅನ್ನುವ ಒಂದು ಲಕ್ಷ್ಮೀದೇವಿ, ಅವರಿಬ್ಬರಿಗೂ ಆಲಯ ಆಶ್ರಯನಾದದ್ದರಿಂದ ಹ್ರೀಮಾಲಯ ಪರಮಾತ್ಮ, ಆದ್ದರಿಂದಲೇ ಹಿಮಾಲಯ ಅಂತ ಭಗವಂತನನ್ನು ಕರೀತಾರೆ. ಅಂತಹ ಅದ್ಭುತವಾದ ಪರಮಾತ್ಮನ ಸನ್ನಿಧಾನ ಆ ಹಿಮಾಲಯದಲ್ಲಿದೆ ಅಂತ. ಮೇರು ಪರ್ವತದಲ್ಲಿ ಮಾ ಈರಹ ಅಸ್ಯ ಇತಿ ಮೇರಹ ಮೇರ ಏವ ಮೇರುಹು ಅಂತ. ಯಾರೂ ಭಗವಂತನಿಗೆ ಪ್ರೇರಕರಿಲ್ಲ, ಸರ್ವಪ್ರೇರಕ. ಆದ್ದರಿಂದ ಪರಮಾತ್ಮನಿಗೆ ಮೇರು ಅಂತಾರೆ. ಆ ಮೇರು ಪರ್ವತದಲ್ಲಿ ಇದ್ದಾನೆ ಎಂಬುದಾಗಿ ಅನುಸಂಧಾನವನ್ನು ಮಾಡಲೇಬೇಕಾದದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿತ್ತು. ಈ ರೀತಿ ಕೆಳಗೆ 3 ಪರ್ವತಗಳು, ಮೇಲೆ ಹೀಗೆ ಇದೆ. ಇನ್ನು ಪೂರ್ವ ಪಶ್ಚಿಮಕ್ಕೆ ಬರೋಣ. ಪೂರ್ವದಲ್ಲಿ ಭದ್ರಾಶ್ವ ವರ್ಷ, ಅದು ಮಾತ್ರ ಯಾದವಾರ್ಯರ ವ್ಯಾಖ್ಯಾನದ ಅವಶ್ಯಕತೆ, ಔಚಿತ್ಯ ಎಷ್ಟಿದೆ ಅಂತ ನಾವು ಗಮನಿಸಬೇಕು. ಪ್ರಾಚೀನವಾದ ವ್ಯಾಖ್ಯಾನ ವಿಜಯಧ್ವಜರು ಅದನ್ನು ಉಪಜೀವಿಸಿ ಬರೆದದ್ದು ಯಾದವಾರ್ಯರ ವ್ಯಾಖ್ಯಾನ. ನಮ್ಮಂಥವರಿಗೆಲ್ಲ ಮಂದರಿಗೂ ತಿಳಿಯುವಂತೆ ಆ ಅಮಂದಬೋಧರ ಭಾವವನ್ನು ಮಂದರಿಗೂ ತಿಳಿಸುವ ಪ್ರಯತ್ನವನ್ನು ವಿಶೇಷವಾಗಿ ಮಾಡಿದ್ದು ಮಹಾನುಭಾವರಾದಂತಹ ಯಾದವಾರ್ಯರು. ಆ ಯಾದವಾರ್ಯರು ಹೇಳುತ್ತಾರೆ, 9,000 ಅಂತ ಸ್ಥೂಲವಾಗಿ ಭಾಗವತ ಹೇಳಿದೆ. ಅದು ಉತ್ತರ ದಕ್ಷಿಣದಲ್ಲಿರುವ ವರ್ಷಗಳಿಗೆ ಮಾತ್ರ 9,000 ಯೋಜನ ಅಂತ ತಿಳಿದುಕೊಳ್ಳಿ. ಪೂರ್ವ ಪಶ್ಚಿಮದಲ್ಲಿರುವ ಯೋಜನೆಗಳು ಮಾತ್ರ 9,000 ಅಲ್ಲ, ಒಂದೊಂದು ವರ್ಷಗಳು 31,000 ಯೋಜನ ವಿಸ್ತೀರ್ಣವಾಗಿವೆ ಎನ್ನುವುದನ್ನು ಪ್ರಮಾಣಬದ್ಧವಾಗಿ ಸಮರ್ಥನೆ ಮಾಡಿಕೊಡ್ತಾರೆ. ಹಾಗಾಗಿ ಭದ್ರಾಶ್ವ ವರ್ಷ 31,000 ಯೋಜನ ಇದೆ ಪೂರ್ವದಲ್ಲಿ. ಅಲ್ಲಿ ಇರುವಂಥದ್ದು ಗಂಧಮಾದನ ಪರ್ವತ, ಪಶ್ಚಿಮದಲ್ಲಿ ಮಾಲ್ಯವಾನ್ ಅನ್ನುವಂಥದ್ದು ಪರ್ವತ, ಅಲ್ಲಿರುವಂತಹ ವರ್ಷ ಕೇತುಮಾಲ ವರ್ಷ ಪಶ್ಚಿಮದಲ್ಲಿ, ಅದು ಕೂಡ 31,000. ಪಶ್ಚಿಮಕ್ಕೆ 31,000 ಯೋಜನದ ದೇಶ, ಪೂರ್ವಕ್ಕೂ 31,000 ಯೋಜನದ ಭದ್ರಾಶ್ವ ದೇಶ. ಅಲ್ಲಿ ಇರುವಂತಹ ಬೌಂಡ್ರಿ ಪರ್ವತ ಯಾವುದು ಅಂದರೆ ಪಶ್ಚಿಮಕ್ಕೆ ಮಾಲ್ಯವಾನ್, ಪೂರ್ವಕ್ಕೆ ಗಂಧಮಾದನ. ಇದು ಎರಡೂ ಎಷ್ಟು ಉದ್ದ ಇವೆ ಅಂದರೆ ಆ ನೀಲ ನಿಷಧಾಯತವು ಅಂತ. ಉತ್ತರದಲ್ಲಿ ನೀಲ ಪರ್ವತ, ದಕ್ಷಿಣದಲ್ಲಿ ನಿಷಧ ಪರ್ವತದವರೆಗೆ ಈ ಪರ್ವತಗಳು ಉದ್ದಾಗಿ ಅಟ್ಯಾಚ್ ಆಗಿವೆ, ಅದರ ಜೊತೆಗೆ ಸೇರಿಕೊಂಡಿವೆ, ಅಷ್ಟು ದೀರ್ಘವಾಗಿವೆ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹೀಗೆ ಈ ಪರ್ವತಗಳು ಹಾಗೂ ವರ್ಷಗಳು ಇರುವಂತಹ ಒಂದು ಪರಿಸ್ಥಿತಿ ಹೀಗಿದೆ. ಮಧ್ಯದಲ್ಲಿರುವಂತಹ ಮೇರು ಪರ್ವತ, ಅದರದ ಮೇಲಿರುವ ಈ ಎಲ್ಲ ವೃಕ್ಷಗಳು, ಬ್ರಹ್ಮದೇವರ ಪಟ್ಟಣ, ಅಷ್ಟದಿಕ್ಪಾಲಕರ ಪಟ್ಟಣ, ಇವುಗಳನ್ನೆಲ್ಲ ಕೇಳಿದ್ದೀರಿ. ಇನ್ನೊಂದನ್ನು ಹೇಳ್ತಾರೆ, ಇದು ಮೇರು ಪರ್ವತ ಹೇಗಿದೆ, ಇದು ಬಂಗಾರದ ಪರ್ವತ, ನಿಗಿ ನಿಗಿ ಉರಿಯುವ ಅಗ್ನಿಯಂತೆ ಇದೆ. ಅಗ್ನಿಯಂತೆ. ಅಗ್ನಿ ಈಗೆಲ್ಲ ಬಹಳ ಜನ ಹೋಮ ಮಾಡ್ತಾ ಇದ್ದೀರಿ, ನಿಮಗೆ ಗೊತ್ತಿರಬಹುದು. ಯಜ್ಞವನ್ನು ಮಾಡುವಾಗ ಯಜ್ಞಕುಂಡದ ಸುತ್ತಲೂ ದರ್ಭ ಹಾಕಿರ್ತಾರೆ. ಹಾಗೆ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಮೇರು ಪರ್ವತ ಒಂದು ಅಗ್ನಿಯಂತೆ ಇದ್ದರೆ, ಅಗ್ನಿಯ ಜ್ವಾಲೆಯಂತೆ ಧಗಧಗಿಸುವ ಯಜ್ಞಕುಂಡದ ಅಗ್ನಿಯಂತಿದ್ದರೆ ಸುತ್ತಲೂ ದರ್ಭ ಹಾಕಬೇಕಲ್ವೋ, ಅದು ಯಾವುದು ಅಂತ ಅಂದರೆ ಆ ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಇವುಗಳ ಹೊರಗೆ ಇನ್ನೆರಡೆರಡು ಪರ್ವತಗಳು ಇದೆ ಪೂರ್ವಾದಿ ದಿಕ್ಕಿನಲ್ಲಿ. ದೇವಕೂಟ, ಜಠರ ಅಂತ ಎರಡು, ಅಂದರೆ ಹೀಗೆ ಎರಡು ದರ್ಭ ಹಾಕಿದ ಹಾಗೆ. ದೇವಕೂಟ, ಜಠರ, ಆಮೇಲೆ ಪವನ, ಪಾರಿಯಾತ್ರ, ಕರವೀರ, ಕೈಲಾಸ ಅಂತ, ಶೃಂಗ, ಮಕರ, ಈ ರೀತಿ ಪರ್ವತಗಳಿವೆ. ಇನ್ನು ಗಂಗಾಮಾತೆಯ ಪ್ರಾದುರ್ಭಾವ ಹೇಗಾಗತ್ತೆ, ನಮ್ಮ ದೇಶಕ್ಕೆ ಗಂಗೆ ಹೇಗೆ ಬಂದಿದೆ ಎನ್ನುವುದರ ವರ್ಣನೆಯನ್ನು ಮಾಡ್ತಾರೆ ಮುಂದೆ. ಬೋಲೋ ಗಂಗಾಮಯ್ಯ ಕೀ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತಃ ವಾಮಪಾದಾಂಗುಷ್ಠನಖ ನಿರ್ಭಿನ್ನೋರ್ಧ್ವಾಂಡಕಟಾಹ ವಿವರೇಣ ಅಂತಃ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಕೋಪರಂಜಿತ
ಅಖಿಲ ಜಗದಘಮಲಾಪಹೋಪಸ್ಪರ್ಶನ ಅಮಲ ಸಾಕ್ಷಾತ್ ಭಗವತ್ಪದೀತ್ಯನುಪಲಕ್ಷಿತ ವಚೋಭಿರಭಿಧೀಯಮಾನ ಅತಿಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತತಾರ ಯತ್ತದ್ವಿಷ್ಣುಪದಮಾಹುಃ. ವಾಮನರೂಪಿಯಾದ ಪರಮಾತ್ಮ ತ್ರಿವಿಕ್ರಮ ರೂಪವನ್ನು ತಾಳಿ ಶ್ವೇತವಾರಾಹ ಕಲ್ಪದಲ್ಲಿ ಅರ್ಥಾತ್ ಬ್ರಹ್ಮದೇವರ 51ನೇ ವರ್ಷದ ಮೊದಲು ದಿನದಲ್ಲಿ ತನ್ನ ಎಡಗಾಲನ್ನು ಮೇಲೆತ್ತಿ ಅದರ ಅಂಗುಷ್ಠದ ಉಗುರನ್ನು ಬ್ರಹ್ಮಾಂಡದ ಹೊರಗಿರುವ 100 ಕೋಟಿ ಯೋಜನದ ಬ್ರಹ್ಮಾಂಡದ ಕಟಾಹಕ್ಕೆ ಉಗುರನ್ನು ಸ್ಪರ್ಶ ಮಾಡಿದ್ದರಕ್ಕೆ, ತಿಕ್ಕಿದ್ದಕ್ಕಲ್ಲ, ಹೊಡೆದಿದ್ದಕ್ಕಲ್ಲ, ಒದ್ದದ್ದಕ್ಕಲ್ಲ, ಉಗುರಿನ ಸ್ಪರ್ಶ ಮಾಡಿದ್ದಕ್ಕೆ ಭೇದನ ಆಗಿ ಆ 100 ಕೋಟಿ ಯೋಜನದ ಬ್ರಹ್ಮಾಂಡದ ಖರ್ಪರ ಪರಟೆ ಒಡೆದು ಅದರ ಹೊರಗಿರುವಂತಹ 1000 ಕೋಟಿ ಯೋಜನದ ಜಲಾವರಣದ ಜಲ ಒಳಗೆ ಹರಿದು ಬಂತಲ್ಲ, ಅದೇ ಗಂಗೆಯಾಯಿತು ಎಂಬುದಾಗಿ ಶ್ರೀಮದ್ ಭಾಗವತ ಹೇಳುತ್ತದೆ. ಆ ಗಂಗೆ ಹರಿದು ಬಂತು. ಎಷ್ಟೋ ಸಹಸ್ರ ಯುಗಗಳವರೆಗೆ ಅದು ಹರಿದು ಬಂದು ಒಳಗೆ ಬಂದು ದಿವೋ ಮೂರ್ಧನ್ಯವತತಾರ. ಅದು ಬಂದು ನೆಲೆಸಿದ್ದೆಲ್ಲಿ ಅಂದರೆ ದಿವೋಮೂರ್ಧನಿ ಅಂತ. ಏನು ದಿವೋಮೂರ್ಧನಿ ಅಂದರೆ ಎಲ್ಲಿ? ಯತ್ತದ್ ವಿಷ್ಣು ಪದಮಾಹು, ಯಾವುದು ಶಿಂಶುಮಾರ ರೂಪಿಯಾಗಿರುವಂತಹ ಭಗವಂತನ ಸ್ಥಾನ ಧ್ರುವಲೋಕ. ಚತುರ್ಥ ಸ್ಕಂದ ಭಾಗವತದಲ್ಲಿ ಕೇಳಿದ್ದೀರಿ. ಮಹಾತಪಸ್ಸನ್ನು ಮಾಡಿ ಯಾವ ಸ್ಥಾನವನ್ನು ಧ್ರುವ ಮಹಾರಾಜರು ಪಡೆದರೋ, ಎಲ್ಲಿ ಪರಮಾತ್ಮ ಶಿಂಶುಮಾರ ರೂಪದಿಂದ ಸನ್ನಿಹಿತನಾಗಿದ್ದಾನೆ, ಸಕಲ ಗ್ರಹ ನಕ್ಷತ್ರಗಳಿಗೆ ಆಧಾರನಾಗಿ ಆಶ್ರಯನಾಗಿ ಆ ಸ್ಥಾನಕ್ಕೆ ಗಂಗೆ ಬಂದು ಇಳಿದಿದ್ದಾಳೆ. ಬಂದದ್ದೇ ತಡ. ಬ್ರಹ್ಮದೇವರು ಪಾದ ಪ್ರಕ್ಷಾಳನ ಮಾಡಿದರು ಅನ್ನುವುದಂತೂ ಸರಿ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪಹೃತರ್ಹಣಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋ ನಾಮಲೋಕೆ ಭಗವತ್ಪದಾರ್ಥ. ಪರಮಾತ್ಮನ ಪಾದವನ್ನು ತೊಳೆದದ್ದು ನೀರು, ಪಾದದಿಂದ ಹುಟ್ಟಿದ್ದು. ಅದೇ ಪಾದವನ್ನು, ಅದೇ ನೀರನ್ನು ತೆಗೆದುಕೊಂಡು ಕಮಂಡಲುವಿನಲ್ಲಿ ತುಂಬಿಕೊಂಡು ತೊಳೆದದ್ದು ಬ್ರಹ್ಮದೇವರು. ಅದನ್ನು ಶಿರಸಾಧಾರಣ ಮಾಡಿದ್ದು ರುದ್ರದೇವರು. ಯಾರು ಭಗವತ್ ಪದಾರ್ಥ, ಮುಖ್ಯ ಭಗವಾನ್ ಸರ್ವೋತ್ತಮನಾದವನು ಯಾರು ಅನ್ನುವುದನ್ನು ತಿಳಿದುಕೊಳ್ಳಿ ಅಂತ ಭಾಗವತ ಹೇಳುತ್ತದೆ. ಪಾದಪೂಜೆ ಮಾಡಿಸಿಕೊಂಡವನು ತ್ರಿವಿಕ್ರಮ ನಾರಾಯಣ, ಮಾಡಿದವರು ಬ್ರಹ್ಮದೇವರು. ಪಾದೋದಕವನ್ನು ಶಿರಸಾಧಾರಣ ಮಾಡಿದವರು ಮಹಾನುಭಾವರು, ವೈಷ್ಣವೋತ್ತಮರು, ಮಹಾರುದ್ರದೇವರು. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪಹೃತರ್ಹಣಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದ್. ರುದ್ರದೇವರಿಂದ ಸಹಿತವಾದ ಸಮಸ್ತ ಜಗತ್ತನ್ನು ಪವಿತ್ರಗೊಳಿಸ್ತದೆ. ಯಚ್ಚೌಚ ನಿಸ್ಸೃತ ಸರಿತ್ಪ್ರಬರೋದಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವಶಿವೋಭೂ. ಶಿವನಿಗೆ ಶಿವತ್ವವನ್ನು ಕೊಟ್ಟ, ಇಡೀ ಜಗತ್ತಿಗೆ ಪಾವಿತ್ರ್ಯವನ್ನು ಕೊಟ್ಟ, ಪಾಪಗಳನ್ನು ಪರಿಹಾರ ಮಾಡುವಂತಹ ಮಹಾತಾಯಿ ಗಂಗೆ ಹರಿದು ಬಂದದ್ದು. ಅದು ಭಗವಂತನ ಸರ್ವೋತ್ತಮತ್ವದ ಜ್ಞಾನದ ಗಂಗೆಯನ್ನು ಹರಿಸುವುದಕ್ಕೆ ಗಂಗೆ ಹರಿದು ಬಂದಿದ್ದಾಳೆ. ಗಂಗೆಯನ್ನು ನೋಡಿದಾಗೆಲ್ಲ ವಿಷ್ಣು ಸರ್ವೋತ್ತಮತ್ವದ ಸ್ಮರಣೆ ನಮಗೆ ಬರಬೇಕು. ಆಗ ಗಂಗಾ ಸ್ನಾನ ಇದು ಪರಿಪೂರ್ಣ ಆಗುತ್ತೆ. ಗಂಗೆಯಲ್ಲಿ ಸ್ನಾನ ಮಾಡಿದಾಗ ನಿಜವಾದ ಪಾವಿತ್ರ್ಯ ಬರಬೇಕು ಅಂದರೆ ಆ ಅನುಸಂಧಾನ ಬರಬೇಕು. ಎಂಥ ಪಾಪವನ್ನು ಕಳೆಯುವುದಕ್ಕೂ ಗಂಗೆ ಸಮರ್ಥಳು, ಆದರೆ ಈ ಅನುಸಂಧಾನ ಇರಬೇಕು. ಭಗವಂತನ ಪಾದೋದಕ ಸಾಕ್ಷಾತ್ ಭಗವತ್ಪದಿ. ಯಾದವಾರ್ಯರಂತಾರೆ, ಇದು ಪ್ರತಿಮೆಯ ಮೇಲೆ ಅಭಿಷೇಕ ಮಾಡಿದ ನೀರಲ್ಲ, ಇದು ಸಾಕ್ಷಾತ್ತಾಗಿ ಪರಮಾತ್ಮನ ಪಾದದಿಂದ ಬಂದದ್ದು, ಅತಿ ಪವಿತ್ರವಾಗಿರುವಂತಹ ಜಲ. ಆ ಅನುಸಂಧಾನದಿಂದ ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಅನೇಕ ಬಾರಿ ಈ ವಿಷಯವನ್ನು ನಾವು ತಿಳಿಸಿದ್ದೇವೆ. ಅದು ಯಾವಾಗೋ ಗಂಗೆ ಹರಿದು ಬಂತು, ಆಮೇಲೆ ಅದು ಒಣಗಿ ಹೋಗ್ತದೆ, ಬಿಸಿಲಿನಲ್ಲಿ ಎವಾಪರೇಟ್ ಆಗಿ ಮೇಲೆ ಹೋಗಿಬಿಡ್ತದೆ, ಸಮುದ್ರಕ್ಕೆ ಸೇರ್ತದೆ, ಆಮೇಲೆ ಎವಾಪರೇಟ್ ಆಗಿ ಹೋಗ್ತದೆ, ಮತ್ತೆ ಮಳೆ ಸುರಿತದೆ. ಯಾವುದೋ ನೀರು, ಇವತ್ತಿರೋ ನೀರು ಅವತ್ತಿರೋ ನೀರು ಒಂದೇ ಹೇಗಾಗತ್ತೆ ಅಂತ ಇದನ್ನೂ ಶಾಸ್ತ್ರ ಹೇಳಿದೆ. ವಾಯುದೇವರು ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವ ನದಿಯ ನೀರು ಎವಾಪರೇಟ್ ಆಗಿ ಮೇಘಗಳ ರೂಪದಲ್ಲಿ ಹೋಗಿ ಮತ್ತೆ ಮಳೆ ಸುರಿಯುತ್ತೆ, ಆ ಮಳೆ ಅದೇ ನದಿ ನೀರು ಅಲ್ಲೇ ಸೇರುವ ರೀತಿಯಲ್ಲಿ ವಾಯುದೇವರು ವ್ಯವಸ್ಥೆಯನ್ನು ಮಾಡುತ್ತಾರೆ. ಅಂದು ತ್ರಿವಿಕ್ರಮನ ಪಾದೋದಕ ಯಾವುದೋ ಇವತ್ತಿಗೂ ಕಾಶಿಯಲ್ಲಿ, ಬದರಿಯಲ್ಲಿ, ಹರಿದ್ವಾರದಲ್ಲಿ ನೀವು ಮುಳುಗಿದಾಗ ನಿಮ್ಮ ತಲೆಯ ಮೇಲೆ ಬಿದ್ದ ನೀರು ಅದು ತ್ರಿವಿಕ್ರಮನ ಪಾದೋದಕವೇ ಅನ್ನುವುದರಲ್ಲಿ ಸಂಶಯ ಬೇಡ. ಅದನ್ನು ವ್ಯವಸ್ಥೆ ಮಾಡುವ
ವಾಯುದೇವರು ನಮ್ಮ ಗುರುಗಳಾಗಿರುವಾಗ ಯಾಕೆ ಚಿಂತೆ? ವ್ಯವಸ್ಥೆ ನಿಮಗೆ ಬಿಟ್ಟಿದ್ದರೆ ಚಿಂತೆ. ವ್ಯವಸ್ಥೆ ಮಾಡುವವರು ಯಾರೋ ಮುಳುಗಿದರೆ ಸಾಕು, ಆ ಅನುಸಂಧಾನ ಬಂದರೆ ಸಾಕು. ಎಲ್ಲ ಪಾಪಗಳನ್ನೂ ಪರಿಹಾರ ಮಾಡೋದಕ್ಕೆ ನಿಂತವಳು ಅವಳು. ನಾವು ಯಾರೂ ಪಾಪ ಪರಿಹಾರ ಮಾಡಲಿಕ್ಕೆ ಈಗೆಲ್ಲ ಕೆಲವು ವೈದ್ಯರ ಬಗ್ಗೆ ಕೇಳಿದರಲ್ಲ, ಎಲ್ಲ ಡಾಕ್ಟರ್ಸು ಈ ಕೇಸ ನನ್ನಿಂದ ಆಗೋದಿಲ್ಲ ಅಂತ ಬಿಟ್ಟಾಗಲೂ ಯಾರು ಹಿಡಿತಾರಲ್ಲ ಅವರು ನಿಜವಾದ ವೈದ್ಯರು ಅಂತ. ಅಂಥ ವೈದ್ಯಳು ಅಂದರೆ ಗಂಗೆ ಅವಳು, ಲೇಡಿ ಡಾಕ್ಟರ್. ಜಡಾನಂದಾನ್ ಪಂಗೂನ್ ಪ್ರಕೃತಿ ಬಧಿರಾನುಕ್ತಿ ವಿಕಲಾನ್ ಗ್ರಹಗ್ರಸ್ತಾನಸ್ತಾಖಿಲ ನಿಖಿಲ ನಿಸ್ತಾರ ಸರಣೀನ್. ಜಡಾನ್ ದಡ್ರು, ಕುರುಡರು, ಕುಂಟರು. ಜಡಾನಂದಾನ್ ಪಂಗೂನ್ ಪ್ರಕೃತಿ ಬಧಿರಾನುಕ್ತಿ ವಿಕಲಾನ್, ಕಿವುಡರು, ಮೂಕರು. ಗ್ರಹಗ್ರಸ್ತಾನಸ್ತಾಖಿಲ ದುರಿತ ನಿಸ್ತಾರ ಸರಣೀನ್. ಇನ್ನು ಪಾಪ ಪರಿಹಾರ ಮಾಡೋದಕ್ಕೆ ಕರ್ಮ ವಿಪಾಕ ಸಂಹಿತೆಯ ಆದ್ಯಂತವನ್ನು ತಿರುಗಿ ಮುರುಗಿ ಓದಿ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿದರೂ ಇವನ ಪಾಪಗಳಿಗೆ ಇನ್ನು ಪ್ರಾಯಶ್ಚಿತ್ತ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಪುರೋಹಿತರು ಕೈಬಿಟ್ಟ ಕೇಸು. ಗ್ರಹಗ್ರಸ್ತಾನಸ್ತಾಖಿಲ ದುರಿತ ನಿಸ್ತಾರ ಸರಣೀನ್. ಇನ್ನು ದೇವತೆಗಳಿಗೆ ಶರಣ ಹೋಗೋಣ, ಈ ಪುರೋಹಿತರು ಬೇಡ, ಕರ್ಮ ವಿಪಾಕ ಬೇಡ, ಜ್ಯೋತಿಷ್ಯ ಬೇಡ, ದೇವತೆಗಳಿಗೆ ಶರಣ ಹೋಗೋಣ ಅಂದರೆ ನಿಲಿಂಪೈರ್ ನಿರ್ಮುಕ್ತಾನ್. ಎಲ್ಲ ದೇವತೆಗಳು ನಮ್ಮಿಂದ ಆಗೋದಿಲ್ಲೋ ಮಹಾರಾಯ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಅಂತ ಕೈ ಬಿಡ್ತಾರಂತೆ. ನಿಲಿಂಪೈರ್ ನಿರ್ಮುಕ್ತಾನ್ ಅಪಿಚ ನಿರಯಾಂತರ್ನಿಪತತೋ ನರಾನಂಬತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ. ಅಂಥ ಜನರನ್ನು ಕೈ ಹಿಡಿದು ಉದ್ಧಾರ ಮಾಡುವಂತಹ ವೈದ್ಯಳು, ಪರಿಹಾರ ಮಾಡುವ ಒಂದು ಉತ್ತಮಳಾದ ಪುರೋಹಿತಳು ಅಂದರೆ ಗಂಗಾದೇವಿ ಅಂತ. ಅಂಥವರನ್ನೂ ಕೈ ಹಿಡಿದು ಉದ್ಧಾರ ಮಾಡುತ್ತಾಳೆ. ಯಾವ ಪಾಪಗಳಿಗೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಉಳಿದವರು ಹೇಳ್ತಾರೋ ಅಂಥವರು ಭಕ್ತಿಯಿಂದ, ಅದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ಯಾಂತ್ರಿಕವಾಗಿ ಅಲ್ಲ, ಇದು ದೇವರ ಪಾದೋದಕ ಅಂತ ಭಕ್ತಿಯಿಂದ ಮುಳುಗಿದರೆ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಿದ್ಧಳಾಗಿದ್ದಾಳೆ ಅಂತ. ಸತ್ಯಧರ್ಮ ತೀರ್ಥರಂತಾರೆ, ಗಂಗೆಯಲ್ಲಿ ಸ್ನಾನ ಮಾಡೋದು ಬೇಡ, ದರ್ಶನ ಮಾಡಿದರೆ ಸಾಕು ಅಂತ. ನಾವು ದರ್ಶನ ಮಾಡಿದರೆ ಅವಳು ನಮ್ಮನ್ನು ದರ್ಶನ ಮಾಡಬೇಕು. ನಾವು ಎದುರಿಗೆ ಹೋಗಿ ನಿಂತರೆ ಅವಳು ನೋಡ್ತಾಳಲ್ವೋ. ಅಂಬತ್ವದ್ದರ್ಶನಾನ್ ಮುಕ್ತಿ ನ ಜಾನೇ ಸ್ನಾನಜಂ ಫಲಂ ಅಂತ. ದರ್ಶನದಿಂದೇ ಮೋಕ್ಷ. ಸ್ನಾನ ಮಾಡಿ ಏನು ಮಾಡೋದು ಅಂತ ಪ್ರಶ್ನೆ ಅಲ್ಲ. ಸ್ನಾನ ಮಾಡಿದರೆ ಭಾಳ ಪುಣ್ಯ, ಮೋಕ್ಷದಕ್ಕಿಂತ ಮೇಲೆ ಇನ್ನೊಂದು ಯಾವುದಾದ್ರೂ ಫಲ ಇದೆಯಾ? ಲಾಸ್ಟ್ ಯಾವುದು? ಮೋಕ್ಷ, ಸ್ಯಾಲ್ವೇಷನ್. ಅದರ ಮೇಲೆ ಇನ್ಯಾವುದೂ ಇಲ್ಲ. ಆದರೆ ದರ್ಶನದಿಂದಲೇ ಮೋಕ್ಷ ಆದಮೇಲೆ ಸ್ನಾನ ಮಾಡಿದರೆ ಏನು ಫಲ ಕೊಡಬೇಕು ದೇವರು? ಅಂಬತ್ವದ್ದರ್ಶನಾನ್ ಮುಕ್ತಿ ನ ಜಾನೇ ಸ್ನಾನಜಂ ಫಲಂ ಅಂತ. ಆದರೆ ಬರೀ ನಾವು ನೋಡಿದರೆ ಉಪಯೋಗ ಇಲ್ಲ, ಅವಳ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದನ್ನು ಕೇಳ್ತಾರೆ ನಮ್ಮೆಲ್ಲರ ಪರವಾಗಿ. ಅವರು ಮಹಾಪುಣ್ಯವಂತರು, ಸತ್ಯಧರ್ಮರು. ನನಾದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತಃ ಸುಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷವದ ಮಾಂ ತಥೋ ಮಾನ್ಯಂ ಮಾನ್ಯತ್ ಸಕಲಮಕಲಂಕಂ ಫಲಮಿಯಾಂ ನ ವಾಚಾ ವಾಚಾರಾದಮೃತನಯನೇ ತೇಸ್ತ್ಯ ವಿದಿತಂ. ಯಾರೋ ಪಾಪಿ ಬಂದರೆ ಕೆಲವೊಮ್ಮೆ ಅಂದ್ರೆ ನೋಡಿ, ಅಂದರೆ ಈ ಕವಿ ಜಗನ್ನಾಥ ಹೇಳಿದ್ದರ ಮುಂದೆ ಸತ್ಯಧರ್ಮರು ಮಾತಾಡ್ತಾರೆ. ಎಲ್ಲರೂ ಬಿಟ್ಟ ಕೇಸನ್ನು ಗಂಗೆ ಹಿಡ್ಕೋತಾಳೆ ಅಂತ, ಗಂಗೆಯೂ ಕೆಲವೊಮ್ಮೆ ಬಿಡ್ತಾಳೆ ಅಂತಾರೆ ಸತ್ಯಧರ್ಮರು. ಆ ಗಂಗಾಜನಕನನ್ನೇ ಬೈದು ಗಂಗಾಜನಕನ ಮಹಿಮೆಯನ್ನು ತಿಳಿಯದೆ ನಿಂದೆ ಮಾಡಿದರೆ ಕೆಲವೊಮ್ಮೆ ಗಂಗೆಗೂ ಬೇಸರ ಆಗ್ತದೆ. ಯಾಕಪ್ಪ ಇಂಥವರನ್ನು ನಾನಾದರೂ ಉದ್ಧಾರ ಮಾಡಬೇಕು, ಹಾಳಾಗಿ ಹೋಗಲಿ ಇವನು ಅಂತ. ಆ ಎಲ್ಲ ಪಾಪಿಗಳ ಪರವಾಗಿ ರೆಕಮೆಂಡೇಶನ್ ಮಾಡ್ತಾರೆ ಸತ್ಯಧರ್ಮರು. 1 ನಿಮಿಷ ಮಹಾತಾಯಿ, 1 ನಿಮಿಷ. ಏನು 1 ನಿಮಿಷನೋ, ಇವ್ರನ್ನ ನೋಡಲಿಕ್ಕೂ ನನಗೆ ಮನಸ್ಸಿಲ್ಲ, 1 ನಿಮಿಷ. ನಿನ್ನ ನೀರನ್ನು ಕುಡಿಯೋದಕ್ಕೆ ಅವಕಾಶ ಕೊಡಬೇಡ, ಮಹಾಪಾಪಿಗಳು. ಆದರೆ ಒಂದೇ ಮಾತು, ಯಾರು ನಿನ್ನ ನೀರನ್ನು ಕುಡಿಯಬಾರದು ಅಂತ ನಿನಗೆ ಅಪೇಕ್ಷೆ ಇದೆಯಲ್ಲ, ಒಂದು ಸಲ ಆ ಪಾಪಿಗಳ ಮುಖ ನೋಡಿ, ಏ ಪಾಪಿ ಚಂಡಾಲ ನೀಚ ದುಷ್ಟ
ನನ್ನ ನೀರನ್ನು ಮುಟ್ಬೇಡ, ನೀನು ಹೋಗಾಚೆ ಅಂತ ಬೈದ್ಬಿಡು. ನಿನ್ನ ನೋಡೋದ್ರಿಂದಲೇ ನಮಗೆ ಮೋಕ್ಷ ಆಗ್ತದೆ. ಸಾಕೇ ಸಾಕು, ನಿನ್ನ ನೀರೇ ಬೇಡ. ನಾದೇಯ, ನಾದೇಯ ಅಂದರೆ ನದಿಯ ನೀರು. ನಾದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತಃ. ನಿನ್ನ ದುಷ್ಕರ್ಮಗಳನ್ನು ನೋಡಿದರೆ ನನ್ನ ನದಿ ನೀರು ನಿನಗೆ ಕೊಡಬಾರದು ಅಂತ ಅನ್ನಿಸ್ತದೆ. ಅವಶ್ಯವಾಗಿ ಕೊಡೋದು ಬೇಡ. ಆದರೆ ಸುಸೌಭಾಗ್ಯೇ ಭಾಗ್ಯೇ ಅನಧಿಕೃತ ಇತಿ ಪ್ರೇಕ್ಷವದ ಮಾಂ. ನನ್ನನ್ನು ನೋಡಿ ಅಷ್ಟು ಬೈದುಬಿಡು ಸಾಕು, ಧನ್ಯ ಆದ, ನಾನು ಹೋಗಿಬಿಡ್ತೇನೆ ಆಚೆ. ನಿನ್ನ ನೀರು ಮುಟ್ಟೋದಿಲ್ಲ, ಸ್ನಾನನೂ ಮಾಡೋದಿಲ್ಲ, ನಿನಗೆ ಮೈಲಿಗೆನೂ ಮಾಡಲ್ಲ. ಆದರೆ ನನ್ನನ್ನು ನೋಡಿ ಬೈ, ನೋಡದೆ ಶರಗ ಮುಚ್ಕೊಂಡು ಬೈಬೇಡ ಅಷ್ಟೇ. ಸುಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷವದ ಮಾಂ ತಥೋ ಮಾನ್ಯಂ ಮಾನ್ಯತ್. ಇದಕ್ಕಿಂತ ಮಾನ್ಯವಾದದ್ದು ನನ್ನನ್ನು ಧನ್ಯನನ್ನಾಗಿ ಮಾಡೋದು ಯಾವುದಿದೆ? ಅಷ್ಟು ವದಾನ್ಯತೆಯನ್ನು ನೀನು ತೋರಿಸಿದರೆ ಸಾಕು. ತಥೋ ಮಾನ್ಯಂ ಮಾನ್ಯತ್ ಸಕಲ ಮಕಲಂಕಂ ಫಲಮಿಯಾಂ ನವಾಚಾ ವಾಚಾರಾದಮೃತನಯನೇ ತೇಸ್ತ್ಯವಿದಿತಂ. ಎಲ್ಲವೂ ನಿನಗೆ ತಿಳಿದಿದ್ದೆ. ಈ ರೀತಿ ಸತ್ಯಧರ್ಮರ ವರ್ಣನೆ ಮಾಡುತ್ತಾರೆ. ಅಂತಹ ಅದ್ಭುತವಾದ ಆ ಗಂಗೆಯ ಮಹಿಮೆ ಇದೆ. ಸಮಯ ಆಗಿದೆ, ಆಗ್ತಾ ಇದೆ. ಒಂದೆರಡು ಮಾತುಗಳನ್ನು ಕೇಳಿ. ಕವಿ ಹೇಳ್ತಾನೆ ಮತ್ತೊಂದು ಮಾತನ್ನು. ಮನುಷ್ಯರು, ವಿವೇಕಿಗಳು, ಪ್ರಾಜ್ಞರು, ಬುದ್ಧಿವಂತರು, ಭೂತಾತ್ಮರು, ಪುಣ್ಯಾತ್ಮರು, ಧನ್ಯಾತ್ಮರು, ಮಾನ್ಯಾತ್ಮರಲ್ಲ. ಸಾಮಾನ್ಯ ಪಶುಗಳು, ಪ್ರಾಣಿಗಳು, ಅವುಗಳು ಗಂಗೆಯಲ್ಲಿ ಮುಳುಗಿದರೂ ಏನು ಗತಿಯಾಗತ್ತೆ ಅಂತ ಹೇಳ್ತಾನೆ. ನಗೇಭ್ಯೋ ಯಾಂತೀನಾಂ ನೃಪತಿ ರಮಣೀನಾಂ ಕುಚತಟಿ ಗತೋ ಯಾವನ್ಮಾತಃ ವಿಶತಿ ತಪತೋಯೈ ಮಿಲತಿ ತಪತೋಯೈರ್ಮೃಗಮದಃ ಮೃಗಾಸ್ತಾವದ್ವೈಮಾನಿಕಶತಸಹಸ್ರೈಃ ಪರಿವೃತಾಃ ವಿಶಂತಿ ಸ್ವಚ್ಛಂದಂ ವಿಮಲವಪುಷೋ ನಂದನವನಂ. ಇದೀಗ ನಂದನವನ ಅಂತ ಕೇಳಿದಿರಲ್ಲ. ನಂದನ, ವೈಭ್ರಾಜಕ, ಚೈತ್ರರಥ, ವೈಭ್ರಾಜಕ, ಸರ್ವತೋಭದ್ರ ಅಂತ ಪೂರ್ವ ದಿಕ್ಕಿನಲ್ಲಿ ನಂದನವನ ಇದೆ. ಅದ್ಭುತವಾದ ದೇವತೆಗಳು ವಿಹಾರ ಮಾಡೋ ನಂದನವನ. ಆ ನಂದನವನದಲ್ಲಿ ಮೃಗಗಳು, ಯಾವ ಮೃಗಗಳು? ಕಸ್ತೂರಿ ಮೃಗಗಳು ಯಥೇಚ್ಛವಾಗಿ ಸಂಚಾರ ಮಾಡ್ತವಂತೆ. ಏನೋ ಕಸ್ತೂರಿ ಮೃಗಗಳೆಲ್ಲ ಇಲ್ಲಿ ಬಂದಿವೆ, ಏನು ಪುಣ್ಯ ಮಾಡಿದೆ ಇವು ಅಂತ ನೋಡಿದರೆ ಅವುಗಳೇನು ಪುಣ್ಯ ಮಾಡಿರಲಿಲ್ಲ. ಈ ಕಸ್ತೂರಿ ಮೃಗದ ನಾಭಿಯ ಗಂಧವನ್ನು ಮೈಗೆ ಲೇಪ ಮಾಡಿಕೊಂಡು ಕೆಲವು ಸ್ತ್ರೀಯರು, ರಾಣಿಯರು, ರಾಜರ ಮಹಿಷಿಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಯಾವ ಮೃಗಗಳ ಗಂಧವನ್ನು ಲೇಪನ ಮಾಡಿಕೊಂಡು ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರೋ ಆ ಮೃಗಗಳೆಲ್ಲ ನಂದನವನದಲ್ಲಿ ವಿಹಾರ ಮಾಡ್ತಾ ಇದ್ವಂತೆ ಸ್ವರ್ಗದಲ್ಲಿ. ವಿಶಂತಿ ವಿಹಾರ ಅಂದ್ರೇನು? ಚೀಟಿ ಚಪಾಟಿ ತೋರಿಸಿ ಅಲ್ಲ, ನಾವು ಇಂಥವ ಪುಣ್ಯ ಮಾಡಿ ಬಂದಿದ್ದೀವಿ ಅಂತ ಏನಿಲ್ಲ. ಅಷ್ಟು ಪುಣ್ಯ ಮಾಡಿದರೆ ಸಾಕು. ವಿಶಂತಿ ಸ್ವಚ್ಛಂದಂ ವಿಮಲ ವಪುಷೋ ನಂದನವನಂ. ಯಥೇಚ್ಛವಾಗಿ ವಿಹಾರ ಅಂತ. ಇದರ ತಾತ್ಪರ್ಯ ತಿಳಿಯಬೇಕು. ಅಷ್ಟು ಭಕ್ತಿಶ್ರದ್ಧೆಗಳಿಂದ ಸ್ನಾನ ಮಾಡಿದರೆ ಮಹಾಫಲ ಇದೆ ಅನ್ನುವುದು ತಾತ್ಪರ್ಯ. ಹಾಗಾಗಿ ಮೂರು ದೇವತೆಗಳ ಸಂಪರ್ಕ ಇರುವಂತಹ ಪರಮಾತ್ಮನ ಪಾದದಿಂದ ಬಂದದ್ದು, ಬ್ರಹ್ಮದೇವರ ಕೈಯಿಂದ ತೊಳೆದದ್ದು, ರುದ್ರದೇವರು ತಲೆಯ ಮೇಲೆ ಧಾರಣೆ ಮಾಡಿದ್ದು. ನಗೇಭ್ಯೋ ಯಾಂತೀನಾಂ ಕಥಯ ತಟಿನೀನಾಂ ಕಥಮಯ ಪುರಾಣಾಂ ಸಂಹರ್ತುಶಿರ ಸುರಧುನಿ ಕಪರ್ದೋಧಿರುಹೇ ಕಯಾವಾ ಶ್ರೀಭರ್ತುಃ ಪದಕಮಲಮಕ್ಷಾಲಿಸಲಿಲೈಃ ತುಲಾಲೇಶೋ ಯಸ್ಯಾಂ ತವ ಜನನಿ ದೀಯೇತ ಕವಿಭಿಃ. ಯಾರಿಗೆ ನಿನ್ನ ಸಾಮ್ಯವನ್ನು ಹೇಳಬಹುದು ಪ್ರಪಂಚದಲ್ಲಿ? ರುದ್ರದೇವರ ಜಟಾಜೂಟವನ್ನು ಏರಿ ಕುಳಿತಂತಹ ನದಿ ಇವತ್ತಿಗೂ ಗಂಗಾಧರ. ರುದ್ರದೇವರು ಇಲ್ಲಿಯೇ ಸಾಕ್ಷಿಯಾಗಿದ್ದಾರೆ. ಗಂಗಾಧರರಾಗಿ ಪರಮಾತ್ಮನ ಪಾದವನ್ನು ಸ್ಪರ್ಶ ಮಾಡಿದ್ದು ಈ ಭಾಗ್ಯ ಇನ್ಯಾವ ನದಿಗಳಿಗೆ ಇದೆ? ಅಂತಹ ಅದ್ಭುತವಾದ ನದಿ ಅಂತ ಕವಿ ವರ್ಣನೆಯನ್ನು ಮಾಡ್ತಾನೆ. ಮುಖ್ಯವಾಗಿ ಯೋಸೋ ಸರ್ವಗತೋ ವಿಷ್ಣು ಚಿತ್ಸ್ವರೂಪೀ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಅಂತ ಅನುಸಂಧಾನದಿಂದ ಸ್ನಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಗಂಗಾ ನದಿ ಧ್ರುವಲೋಕದಲ್ಲಿ ಬಿದ್ದಾಗ ಆ ಧ್ರುವ ಮಹಾರಾಜ ಎಷ್ಟು ಭಕ್ತಿಯಿಂದ ಧಾರಣೆ ಮಾಡುತ್ತಾನೆ ಅಂದರೆ
ಆ ವಾಸುದೇವ ರೂಪಿಯಾದ ಪರಮಾತ್ಮನನ್ನು ಕಣ್ಣಾರೆ ಕಂಡಂತಹ ಭಕ್ತಾಗ್ರೇಸರ ನಿರಂತರವಾಗಿ ಉಪವಾಸಾದಿಗಳನ್ನು ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಭಕ್ತಿಯ ಉದ್ರೇಕದಿಂದ ಕೂಡಿದ ಧ್ರುವ ಮಹಾರಾಜ ಯತ್ರ ವಾವ ವೀರವ್ರತಃ ಔತ್ತಾನಪಾದಿ ಪರಮಭಾಗವತಃ ಅಸ್ಮತ್ಕುಲದೇವತಾಚರಣಾರವಿಂದೋದಕಮಿತಿ ಯಾಂ ಅನುಸವನಮುತ್ಕೃಷ್ಯಮಾಣ ಪರಮಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನಾಂತರಹೃದಯ ಔತ್ಕಂಠ್ಯಾದ್ ವಿವಶಾಮೀಲಿತ ಲೋಚನ ಯುಗಲ ಕುಡ್ಮಲ ವಿಗಲಿತ ಬಾಷ್ಪ ಕಲಯ ಅಧುನಾಪಿ ಪರಮಾದರೇಣ ಶಿರಸಾ ಬಿಭರ್ತಿ. ಆನಂದ ಬಾಷ್ಪಗಳು ಸುರಿತವಂತೆ. ಏನು ಗಂಗೆಯ ಪ್ರವಾಹ ಜೋರೋ, ಧ್ರುವ ಮಹಾರಾಜರ ಕಣ್ಣಿನಿಂದ ಬರುವ ಆನಂದ ಬಾಷ್ಪದ ಪ್ರವಾಹ ಜೋರೋ, ಗೊತ್ತಾಗದೇ ಇರೋ ಹಾಗೆ ಅಷ್ಟು ಆನಂದ ಬಾಷ್ಪಗಳನ್ನು ಸುರಿಸ್ತಾ ಆ ಧ್ರುವ ಮಹಾರಾಜ ಈ ಗಂಗೆಯನ್ನು ನಿತ್ಯ ಧಾರಣ ಮಾಡ್ತಾನಂತೆ. ಅಲ್ಲಿರುವ ಋಷಿಗಳು ಜಟಾಜೂಟೈಹಿ ಉದ್ವಹಂತಿ. ಸ್ನಾನ ಆದ ತಕ್ಷಣ ತಲೆ ತಿಕ್ಕೊಳ್ತೀರಿ ಟವೆಲ್ ತೆಗೆದುಕೊಂಡು, ವೈದಿಕ ಬ್ರಾಹ್ಮಣರು ಪಂಜಾ ತಗೊಂಡು ಘಸ ಚಂಡಿಗೆ ತಿಕ್ಕೊಂಡು ಚಂಡಿಗೆ ಕಟ್ಕೋತಾರೆ ಬೇರೆ ಕೆಲವರು. ಆದರೆ ಆ ಋಷಿಗಳು ತಲೆ ಒರೆಸ್ಕೊಳ್ಳೋದಿಲ್ಲಂತೆ. ಗಂಗೆ ಒಣಗಿ ಹೋಗ್ತದೆ, ಗಂಗೆ ಇರಲಿ ತಲೆಯ ಮೇಲೆ ಅಂತ ಜಟಾಜೂಟೈರ್ ಉದ್ವಹಂತಿ. ಏನು ಭಕ್ತಿ ಅವರಿಗೆ! ಆ ಧ್ರುವಲೋಕದಲ್ಲಿರುವಂತಹ ಋಷಿಗಳು ಸಾಮಾನ್ಯ ಋಷಿಗಳಲ್ಲ, ದೇವಾನ್ ಅತ್ಯುತ್ತಮ ಮುನೀನ್. ಆ ಧ್ರುವಲೋಕದಿಂದ ಇಂದು ಮಂಡಲಕ್ಕೆ ಬರ್ತದೆ, ಚಂದ್ರಮಂಡಲಕ್ಕೆ ಬರ್ತದೆ. ಚಂದ್ರಮಂಡಲದಿಂದ ಮೇರು ಪರ್ವತದ ಮೇಲೆ ಬೀಳುತ್ತದೆ, ಬ್ರಹ್ಮಸದನದಲ್ಲಿ ಬೀಳುತ್ತದೆ. ಬ್ರಹ್ಮದೇವರಿದ್ದಲ್ಲೇ ಬರುತ್ತೆ ನದಿ. ಕೆಲವರೆಲ್ಲ ಹರಿದ್ವಾರದೊಳಗೆ ನಾವು ಸಂಚಾರಕ್ಕೆ ಹೋದಾಗ ನೋಡ್ತಾ ಇರುತ್ತೇವೆ, ತಮ್ಮ ಮಂದಿರದಲ್ಲಿ ಮನೆಯಲ್ಲಿಯೇ ನದಿ ಹರಿದು ಹೋಗೋ ಹಾಗೆ ಮನೆ ಕಟ್ಕೊಂಡಿರ್ತಾರೆ. ಇಲ್ಲಿ ಕಟ್ಕೊಳ್ಳೋದಲ್ಲ, ನೇರವಾಗಿ ಚಂದ್ರಮಂಡಲದಿಂದ ಬ್ರಹ್ಮದೇವರ ಮನೆ ಶತಕೋಟಿಯಲ್ಲಿಯೇ ಬೀಳುತ್ತೆ. ಅದು ಗಂಗಾ ನದಿ ಅಂತಹ ರಭಸದಿಂದ ಬೀಳುತ್ತದೆ. ಬಿದ್ದು ಆ ಮೇರು ಪರ್ವತದಿಂದ 4 ದಿಕ್ಕುಗಳಿಗೆ ಹರಿದು ಹೋಗುತ್ತೆ. 4 ಹೆಸರುಗಳಿಂದ: ಸೀತಾ, ಅಲಕನಂದ, ಚಕ್ಷು, ಭದ್ರಾ ಇತಿ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಸೀತಾ, ಅಲಕನಂದ, ಚಕ್ಷು, ಭದ್ರಾ ಅಂತ. ಅದು ಮೇರು ಪರ್ವತದಿಂದ ಕೆಳಗೆ ಬರುವಾಗ ಬರುವ ರೀತಿ ಏನು ಅಂತ ಭಾಗವತ ವರ್ಣನೆ ಮಾಡುತ್ತದೆ. ಮೇರು ಪರ್ವತ 84,000 ಯೋಜನ ಎತ್ತರ ಇದೆ. ಅಷ್ಟು ಮೇಲಿಂದ ಕೆಳಗೆ ಬೀಳುತ್ತದೆ. ಅಷ್ಟು ಮೇಲಿನಿಂದ ಕೆಳಗೆ ಎಲ್ಲಿ ಬೀಳುತ್ತದೆ? ಈ ಕುರಂಗಾದಿ ಪರ್ವತಗಳು ಅಂತ ಉಂಟಲ್ವೋ, ಆ ಪರ್ವತದ ಮೇಲೆ ಬೀಳುತ್ತದೆ. ಕುರಂಗಾದಿ ಪರ್ವತಗಳು ಅಂದರೆ ಅದು 10,000 ಯೋಜನಕ್ಕಿಂತ ಸ್ವಲ್ಪ ಹೆಚ್ಚಿದೆ. ಆ ಪರ್ವತಗಳ ಮೇಲೆ ಬಿದ್ದು, ಮಂದರ ಪರ್ವತದ ಮೇಲೆ ಬಿದ್ದು, ಅಲ್ಲಿಂದ ಆ ದಿಕ್ಕುಗಳಲ್ಲಿರುವ ವರ್ಷಗಳಿಗೆ ಹೋಗುತ್ತೆ. ಹೋಗುವಾಗ ಸಮುದ್ರಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗ್ತದೆ ಅಂದರೆ ಗಿರಿಶಿಖರಂ. ಆ ವೇಗ ಭಗವಂತನ ಸೃಷ್ಟಿಯ ವೈಚಿತ್ರ್ಯ ನೋಡಿ. 84,000 ಯೋಜನದ ಮೇರು ಪರ್ವತದ ಮೇಲಿನಿಂದ 10,000 ಯೋಜನಕ್ಕೂ ಸ್ವಲ್ಪ ಎತ್ತರದ ಕುರಂಗಾದಿ ಪರ್ವತಗಳ ಮೇಲೆ ಬಿದ್ದು, ಅಲ್ಲಿಂದ ಪೂರ್ವದಲ್ಲಿ ತೆಗೆದುಕೊಂಡ್ರೆ ಪೂರ್ವದಲ್ಲಿರುವಂತಹ ಗಂಧಮಾದನ ಪರ್ವತದಿಂದ ಭದ್ರಾಶ್ವ ವರ್ಷಕ್ಕೆ ಹೋಗಿ ಅಲ್ಲಿ ಹರಿದು ಅಲ್ಲಿರುವ ಜನರಿಗೆ ಸ್ನಾನಕ್ಕೆ ಪಾವಿತ್ರ್ಯಕ್ಕೆ ಅನುಗ್ರಹ ಮಾಡಿ ಅಲ್ಲಿಂದ ಪೂರ್ವ ಸಮುದ್ರಕ್ಕೆ ಸೇರುತ್ತದೆ, ಲವಣ ಸಮುದ್ರಕ್ಕೆ. ಇನ್ನು ದಕ್ಷಿಣದಲ್ಲಿ ನಾವೆಲ್ಲ ಇದ್ದೇವಲ್ಲ, ದಕ್ಷಿಣ ದಿಕ್ಕಿನಲ್ಲಿ ಆ ದಕ್ಷಿಣದಲ್ಲಿರುವಂತಹ ಮೇರು ಪರ್ವತದ ಬಂದದ್ದು ಅಲಕನಂದ. ಆ ಅಲಕನಂದೆಯು ಕುರಂಗಾದಿ ಪರ್ವತಗಳು ದಕ್ಷಿಣಕ್ಕೆ ಯಾವುದು ಬರುತ್ತೋ ಆ ಪರ್ವತದ ಮೇಲೆ ಬಿದ್ದು ಅಲ್ಲಿಂದ ಅಲ್ಲಿ ಆದರೆ ಒಂದೇ ಗಂಧಮಾದನ ಪೂರ್ವಕ್ಕೆ. ದಕ್ಷಿಣಕ್ಕೆ ಬಂದರೆ 3 ಪರ್ವತಗಳು. ಆ 3 ಪರ್ವತಗಳನ್ನು ದಾಟಿ ನಿಷಧ, ಹೇಮಕೂಟ, ಹಿಮಾಲಯ. ನಿಷಧ ಪರ್ವತದಿಂದ ನೇರವಾಗಿ ಹೇಮಕೂಟ, ಹೇಮಕೂಟದಿಂದ ಹಿಮಾಲಯದಿಂದ ಕೆಳಗೆ ಹರಿದು ಬರ್ತದೆ. ಪರ್ವತದ ಶಿಖರದಿಂದ ಪರ್ವತ ಶಿಖರಕ್ಕೆ ಅಷ್ಟು ಜೋರಾಗಿ ಫೋರ್ಸಿನಿಂದ ಹಾರಿ ಬರ್ತದೆ. ಹಾರಿ ಬಂದು ನಿಷಧ, ಹೇಮಕೂಟ, ಹಿಮಾಲಯಕ್ಕೆ ಬಂದು ಹಿಮಾಲಯದಿಂದ ಹರಿದು ಬರುವ ಅಲಕನಂದೆಯೇ ನೀವೆಲ್ಲ ಬದರಿಕಾಶ್ರಮಕ್ಕೆ ಹೋದಾಗ ಬದರಿಯಲ್ಲಿ ನೀವು ಸ್ನಾನ ಮಾಡುವ ಗಂಗೆ. ಅದು ಮೇರು ಪರ್ವತದಿಂದ ನಿಷಧದಿಂದ ಹೇಮಕೂಟ, ಹೇಮಕೂಟದಿಂದ ಹಿಮಾಲಯಕ್ಕೆ ಬಂದು ಹಿಮಾಲಯದಿಂದ ಕೆಳಗೆ ಹರಿಯೋದು. ಹಾಗೆ ಬಂದು ಅದು ಸೇರ್ತದೆ. ಇನ್ನು
ಈ ಕಡೆಗೆ ಪಶ್ಚಿಮದಲ್ಲಿ ಸೀತಾ ಅಲಕನಂದ ಚಕ್ಷು ಎಂಬ ಹೆಸರಿನಿಂದ ಬರ್ತದೆ. ಅದು ಮಾಲ್ಯವಾನ್ ಪರ್ವತದ ಮೇಲೆ ಬಿದ್ದು ಕೇತುಮಾಲ ವರ್ಷದಲ್ಲಿ ಹರಿದು ಸಮುದ್ರಕ್ಕೆ ಸೇರುತ್ತದೆ. ಉತ್ತರದಲ್ಲಿ ಮತ್ತೆ ಇದೇ ರೀತಿ 3 ಪರ್ವತಗಳು, ನೀಲ, ಶ್ವೇತ, ಶೃಂಗವಾನ್, 3 ಪರ್ವತದ ಶಿಖರಗಳ ಮೇಲೆ ಹಾರಿ ಕುರುವರ್ಷದೊಳಗೆ ಹರಿದು ಸಮುದ್ರಕ್ಕೆ ಸೇರುತ್ತದೆ. ಹೀಗೆ 4 ದಿಕ್ಕುಗಳಲ್ಲಿ ಈ ಗಂಗಾ ನದಿ ಸಮುದ್ರವನ್ನು ಸೇರುವಂತಹ ಕ್ರಮ ಅತ್ಯದ್ಭುತವಾದಂತಹ ಗಂಗೆಯ ಆ ಗತಿಯೇ ಅದ್ಭುತ, ಬಹಳ ಅದ್ಭುತವಾದಂತಹ ಗತಿ. ಗಂಗೆ ಮೇಲಿನಿಂದ ಕೆಳಗೆ ಹರಿದು ಬಂದದ್ದು, ಕೆಳಗಿರುವ ಅತೀ ಕೆಳಮಟ್ಟದ ಜನರನ್ನು ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಕೆಳಗೆ ಬರ್ತಾಳೆ. ಅವಳು ಮಹಾನುಭಾವಳು, ದೊಡ್ಡ ದೇವತಾ ಸ್ತ್ರೀ, ವರುಣ ಪತ್ನಿ, ಮಹಾನುಭಾವಳು. 20ನೆಯ ಕಕ್ಷೆ ತಾರತಮ್ಯದಲ್ಲಿ ಪರ್ಜನ್ಯಾದಿ ದೇವತೆಗಳ ಸಮಾನ ಕಕ್ಷೆಯಲ್ಲಿ ಬರುವಂಥವಳು. ರೋಹಿಣಿ, ಧಾರ್ಮಿ, ಶ್ಯಾಮಲ ಇವರೆಲ್ಲ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಅಂತಹ ದೊಡ್ಡ ದೇವತಾ ಸ್ತ್ರೀ. ಆದರೆ ನಮ್ಮ ತನಕ ಕೆಳಗೆ ಇಳಿದು ಬಂದದ್ದು ಈ ರಭಸದಿಂದ ಧೋ ಕೆಳಗೆ ಬಿದ್ದದ್ದು. ಅದು ಅಧೋಗತಿ ಅಂತ ಒಬ್ಬ ಕವಿ ವರ್ಣನೆ ಮಾಡಿದ್ದಾನೆ. ಅದು ಅಧೋಗತಿ ಅಲ್ಲ, ನಮ್ಮನ್ನು ಊರ್ಧ್ವಗತಿಗೆ ಕರೆದುಕೊಂಡು ಹೋಗುವುದಕ್ಕೆ ಅವಳು ಕೆಳಗೆ ಬಂದದ್ದು. ಶಿರಶಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ತಃ ಕ್ಷಿತಿಧರಂ ಮಹಿಧ್ರಾದುತ್ತುಂಗಾದವನಿಮವನೇಶ್ಚಾಪಿ ಜಲಧಿಂ ಅಧೋಧೋ ಗಂಗೇಯಂ ಪದಮುಪಗತಾಸ್ತೋಕಮಥವಾ ವಿವೇಕಭ್ರಷ್ಟಾನಾಂ ಭವತಿ ವಿನಿಪಾತ ಶತಮುಖಃ. 4 ದಿಕ್ಕಿಗೆ ಹರಿದು 4 ಸಮುದ್ರಗಳಿಗೆ ಅಧೋಧೋ ಹರಿದು ಗಂಗೆ ಸಮುದ್ರ ಸೇರಿದಳು. ಆದರೆ ವಿವೇಕಭ್ರಷ್ಟರು 4 ಅಲ್ಲ 1000 ರೀತಿಯಿಂದ ಅಧೋಗತಿಯನ್ನು ಹೊಂದುತ್ತಾರೆ ಅಂತ ಭರ್ತೃಹರಿ ಹೇಳ್ತಾನೆ. ಅದು ಒಂದು ನೀತಿಯನ್ನು ಕಲಿಸುವುದಕ್ಕೆ ಮಾತ್ರ ಹೇಳಿದ್ದು. ಆದರೆ ಗಂಗೆಯದು ಅಧೋಗತಿ ಅಲ್ಲ, ಇದು ನಮ್ಮನ್ನು ಊರ್ಧ್ವಗತಿಗೆ ಕರೆದುಕೊಂಡು ಹೋಗುವುದಕ್ಕೆ ಅನುಗ್ರಹ ಬುದ್ಧಿಯಿಂದ ಕೆಳಗಿಳಿದು ಬಂದು ಎತ್ತಿ ನಮ್ಮನ್ನು ಮೇಲೆ ಕರೆದುಕೊಂಡು ಹೋಗ್ತಾಳೆ ಎನ್ನುವ ದೃಷ್ಟಿಯಲ್ಲಿ ಗಂಗೆಯ ಗತಿಯನ್ನು ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ವರ್ಣನೆ ಮಾಡುತ್ತದೆ. ಇದಲ್ಲದೆ ಇನ್ನನೇಕ ನದಿಗಳು, ಇವೆಲ್ಲ ನದಿಗಳ ಹೆಸರು ಇದೆ. ಮುಖ್ಯವಾಗಿ ನಾವಿರೋದು ಕಾವೇರಿ ತೀರದಲ್ಲಿ. ತಾಮ್ರಪರ್ಣಿ, ಕಾವೇರಿ, ತುಂಗಭದ್ರಾ, ಕೃಷ್ಣವೇಣಿ, ಗೋದಾವರಿ, ಕಪಿಲ, ಅನೇಕ ನದಿಗಳು, ಚಂದ್ರಭಾಗ, ವೈಹಾಯಸಿ, ಕೃತಮಾಲ ಇತ್ಯಾದಿ ವಿವಿಧ ನದಿಗಳು, ಸಾಕಷ್ಟು ಪರ್ವತಗಳು. ವೆಂಕಟಾಚಲದ ಹೆಸರನ್ನು ಭಾಗವತ ಉಲ್ಲೇಖ ಮಾಡುತ್ತದೆ. ವೆಂಕಟಾಚಲಾದಿ ಅನೇಕ ಪರ್ವತಗಳು ಎಲ್ಲವೂ ಕೂಡ ಈ ಭಾರತ ದೇಶದಲ್ಲಿವೆ. ಅಂತಹ ಅದ್ಭುತವಾದ ದೇಶ, ಕರ್ಮಭೂಮಿ, ಪರಮ ಪವಿತ್ರವಾದಂತಹ ಭೂಮಿ ನಮ್ಮ ಭಾರತ ದೇಶ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ, ಈ 9 ವರ್ಷಗಳಲ್ಲಿ ಪರಮಾತ್ಮ ಇದ್ದಾನೆ. ಮುಖ್ಯವಾಗಿ ಪರಮಾತ್ಮ ಎಲ್ಲ ವರ್ಷಗಳಲ್ಲಿಯೂ ಇದ್ದಾನೆ ಅಂತ ಕ್ರಮವಾಗಿ ಹೇಳ್ತಾರೆ. ಪೂರ್ವದಲ್ಲಿ ಭದ್ರಾಶ್ವ ವರ್ಷ, ಯಮಧರ್ಮನ ಮಗ ಭದ್ರಶ್ರವಸ್ ಎಂಬಂತಹ ಒಬ್ಬ ದೇವ ಧರ್ಮಪುತ್ರ, ಅವನು ಅಲ್ಲಿ ಹಯಗ್ರೀವ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾನೆ. ಆ ಗಂಧಮಾದನ ಪರ್ವತದ ತಪ್ಪಲಲ್ಲಿ ಇರುವ ಭದ್ರಾಶ್ವ ವರ್ಷದ ಉಪಾಸ್ಯ ಮೂರ್ತಿ ವಿದ್ಯಾದೇವತೆ ಹಯಗ್ರೀವ ರೂಪಿಯಾದ ಪರಮಾತ್ಮ. ಆಮೇಲೆ ದಕ್ಷಿಣದಲ್ಲಿ ಹರಿವರ್ಷದಲ್ಲಿ ಸಾಕ್ಷಾತ್ ನರಹರಿ ನರಸಿಂಹರೂಪಿಯಾದ ಪರಮಾತ್ಮನನ್ನು ಪ್ರಹ್ಲಾದರಾಜರು ಉಪಾಸನೆ ಮಾಡುತ್ತಾರೆ. ಕೇತುಮಾಲ, ಪಶ್ಚಿಮದಲ್ಲಿರುವ ಕೇತುಮಾಲ ವರ್ಷದಲ್ಲಿ ಕಾಮನಲ್ಲಿ ಅಂತರ್ಯಾಮಿಯಾದ ಪ್ರದ್ಯುಮ್ನನನ್ನು ರತಿಯಲ್ಲಿ ಅಂತರ್ಯಾಮಿಣಿಯಾದ ಮಹಾಲಕ್ಷ್ಮೀ ದೇವಿ ಉಪಾಸನೆಯನ್ನು ಮಾಡುತ್ತಾಳೆ. ಆ ಕಾಮನಲ್ಲಿ ಅಂತರ್ಯಾಮಿಯಾದ ಪ್ರದ್ಯುಮ್ನನ ಆ ಸುದರ್ಶನ ಚಕ್ರದ ತೇಜಸ್ಸು ಎಷ್ಟು ಪ್ರಖರವಾಗಿರುತ್ತದೆ ಅಂದರೆ, ಅಲ್ಲಿ ಬ್ರಹ್ಮದೇವರ ಮಕ್ಕಳು ಪ್ರಜಾಪತೇರ್ ದುಹಿತರಹ ಎಷ್ಟಿದ್ದಾರೆ ಅಂದರೆ 36,000 ಹೆಣ್ಣು ಮಕ್ಕಳಿದ್ದಾರೆ. ನಮ್ಮೆಲ್ಲರ ರಾತ್ರಿಗೆ ಅಭಿಮಾನಿ ದೇವತೆಗಳು. ಒಬ್ಬ ಮನುಷ್ಯ 100 ವರ್ಷ ಬದುಕಿದರೆ 36,000 ಹಗಲು, 36,000 ರಾತ್ರಿ. ಆ 36,000 ರಾತ್ರಿಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲ ಅಭಿಮಾನಿ ದೇವತೆಗಳ ಗರ್ಭ ಎಲ್ಲ ಸ್ರಾವ ಆಗಿ ಹೋಗುತ್ತಂತೆ ಆ ಸುದರ್ಶನದ ತೇಜಸ್ಸಿನಿಂದ. ಮತ್ತೆ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಅನುಗ್ರಹ ಪಡೆದುಕೊಂಡು ಸುರಕ್ಷಿತರಾಗಿರ್ತಾರೆ. ಇಂತಹ ಪ್ರಖರವಾದ ತೇಜಸ್ಸಿನಿಂದ ಕೂಡಿದ ಆ ಪರಮಾತ್ಮನ ಉಪಾಸನೆಯನ್ನು ಮಹಾಲಕ್ಷ್ಮಿ ಅಲ್ಲಿ ಮಾಡುತ್ತಾಳೆ. ಈ ಕಡೆಗೆ ಉತ್ತರಕ್ಕೆ ರಮ್ಯಕ ವರ್ಷದಲ್ಲಿ ಮತ್ಸ್ಯರೂಪಿಯಾಗಿರುವಂತಹ ಪರಮಾತ್ಮನನ್ನು ವೈವಸ್ವತಮನು ಉಪಾಸನೆ ಮಾಡುತ್ತಾನೆ.
ಹಿರಣ್ಮಯ ವರ್ಷದಲ್ಲಿ ಕೂರ್ಮರೂಪಿಯಾದ ಪರಮಾತ್ಮನನ್ನು ಅರ್ಯಮ ಎಂಬ ಪಿತೃಗಣಾಧಿಪತಿಯಾದ ದೇವತೆ ಅವನು ಅಲ್ಲಿ ಉಪಾಸನೆ ಮಾಡ್ತಾನೆ ಕೂರ್ಮರೂಪಿಯಾದಂತಹ ಪರಮಾತ್ಮನನ್ನು. ಕುರುವರ್ಷದಲ್ಲಿ ವರಾಹರೂಪಿಯಾದ ಪರಮಾತ್ಮನನ್ನು ಭೂದೇವಿ ಉಪಾಸನೆಯನ್ನು ಮಾಡ್ತಾಳೆ. ಕಿಂಪುರುಷ ವರ್ಷ ದಕ್ಷಿಣದಲ್ಲಿ ಹರಿವರ್ಷದ ಕೆಳಗೆ ಕಿಂಪುರುಷ ವರ್ಷದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನನ್ನು ಹನುಮಂತ ದೇವರು ಇವತ್ತಿಗೂ ಉಪಾಸನೆ ಮಾಡ್ತಾರೆ. ನಿರಂತರವಾಗಿ ರಾಮಾಯಣದ ಕಥೆಯನ್ನು ಇಂದಿಗೂ ಗಾನ ಮಾಡ್ತಾ ಇದ್ದಾರೆ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ. ಅದರ ಕೆಳಗೆ ಕೊನೆಗೆ ಭರತ ವರ್ಷದಲ್ಲಿ ಬದರಿಕಾಶ್ರಮದಲ್ಲಿರುವ ನರನಲ್ಲಿ ಆವೇಶ ಸಾಕ್ಷಾತ್ ನಾರಾಯಣನನ್ನು ನಾರದರು ಉಪಾಸನೆಯನ್ನು ಮಾಡುತ್ತಾರೆ. ಹೀಗೆ 9 ಇಲಾವೃತ ವರ್ಷದಲ್ಲಿ ಸ್ವಯಂ ರುದ್ರದೇವರು ಅಲ್ಲಿ ಆ ಪರಮಾತ್ಮನನ್ನು ಶೇಷಾಂತರ್ಗತನಾದ ಸಂಕರ್ಷಣ ರೂಪಿಯಾದ ಪರಮಾತ್ಮನನ್ನು ರುದ್ರದೇವರು ಮಧ್ಯದಲ್ಲಿ ಉಪಾಸನೆ ಮಾಡುತ್ತಾರೆ. ಹೀಗೆ ಈ ಎಲ್ಲ ವರ್ಷಗಳಲ್ಲಿರುವಂತಹ 9 ವರ್ಷಗಳಲ್ಲಿ 9 ರೂಪಗಳಿಂದ ಪರಮಾತ್ಮ ಇದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಇದರರ್ಥ ಈ ಸಮಗ್ರವಾದ ಭೂಮಿಯೇ ಭಗವಂತನ ಪೂಜೆಗಾಗಿ ಇದ್ದದ್ದು, ಭಗವಂತನ ಅಧಿಷ್ಠಾನ, ಭಗವಂತನ ಪ್ರತಿಮೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಎಂಬುದಾಗಿ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಈ ಭಾರತ ದೇಶದ ಹಿರಿಮೆ ಗರಿಮೆ ಮೇಲ್ಮೆ ಎಷ್ಟಿದೆ ಅಂದರೆ ಇದರ ಬಗ್ಗೆ ದೇವತೆಗಳ ಒಲುಮೆ ಎಷ್ಟಿದೆ ಅಂತ ನೋಡಿದರೆ ಗೊತ್ತಾಗತ್ತೆ. ದೇವತೆಗಳು ಅಪೇಕ್ಷೆ ಪಡ್ತಾರಂತೆ ಇದೇ ಭಾರತದಲ್ಲಿ ನಮಗೆ ಜನ್ಮ ಆಗಲಿ ಅಂತ. ಯಾಕೆ ಅಂದರೆ ಈ ಭಾರತದಲ್ಲಿ ಯದ್ಯತ್ರ ನ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ದತ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿ ಜನ್ಮ ನ ಸ್ಯಾತ್ ವರ್ಷೇ ಹರಿರ್ಭಜತಾಂ ಶಂತನೋತಿ. ನಾವೇನಾದರೂ ದಾನ ಕೊಟ್ಟದ್ದು, ಧರ್ಮ ಮಾಡಿದ್ದು, ಪುಣ್ಯ ಮಾಡಿದ್ದು ಉಳಿದಿದ್ದರೆ ಆ ಚೂರು ಪಾರು ಪುಣ್ಯದಿಂದ ನಮಗೆ ಜನ್ಮ ಆಗೋದಾದರೆ ಈ ಭಾರತ ದೇಶದಲ್ಲಿ ಜನ್ಮ ಆಗಲಿ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರಂತೆ. ಯಾಕೆ ಅಂದರೆ ಈ ಭಾರತದಲ್ಲಿ ಮಾಡಿದಂತಹ ಪುಣ್ಯದ ಫಲ ವಿಶೇಷಾತ್ ಭಾರತೇ ಪುಣ್ಯಂ ಚರೇಯು ಪಾಪಮಪ್ಯುತ ಅಂತ ಶ್ರೀಮದಾಚಾರ್ಯರ ನಿರ್ಣಯ ಕೊಡ್ತಾರೆ. ಇಲ್ಲಿ ಮಾಡಿದರೆ ಆ ಪುಣ್ಯಕ್ಕೆ ಫಲ ಬಹಳ ಇದೆ, ಪಾಪಕ್ಕೂ ಬಹಳ ಇದೆ. ಪಾಪ ಮಾಡಿದರೂ ಬಹಳ ಇದೆ, ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಆದರೆ ಮಾಡಿದ ಪುಣ್ಯಕ್ಕೂ ಬಹಳ ಫಲ ಇದೆ ಅನ್ನೋದು ಪ್ಲಸ್ ಪಾಯಿಂಟ್ ಇದೆ. ಹಾಗಾದರೆ ದೇವತೆಗಳಿಗೂ ಇಲ್ಲಿ ಬಂದು ಸಾಧನೆ ಮಾಡಿಕೊಂಡು ಹೋಗಬೇಕು ಅಂದರೆ ಅವರ ಸಾಧನೆ ಆಗಿಲ್ವಾ ಅಂತ ಅದಕ್ಕೆ ನಿರ್ಣಯ ಕೊಡ್ತಾರೆ ಆಚಾರ್ಯರು. ಅನಧಿಕಾರಿಣೋ ದೇವಾಹ, ಯಾರು ಉತ್ತಮಾಧಿಕಾರಿಗಳಲ್ಲ ಅಂಥ ದೇವತೆಗಳು ಅಪರೋಕ್ಷ ಜ್ಞಾನಿಗಳಾಗಿದ್ದರೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೆ ಸಾಧನ ಮಾಡಿಕೊಳ್ಳುವುದಕ್ಕೋಸ್ಕರ, ಜ್ಞಾನಿಗಳಾಗದೇ ಇದ್ದರೆ ಇನ್ನೂ ಕೂಡ ಜ್ಞಾನ ಸಾಧನೆಯನ್ನು ವಿಶೇಷವಾಗಿ ಮಾಡುವುದಕ್ಕೆ ಭಾರತ ದೇಶದಲ್ಲಿ ಹುಟ್ಟಬೇಕು ಅಂತ ದೇವತೆಗಳು ಅಪೇಕ್ಷೆ ಪಡ್ತಾರೆ. ಇನ್ನು ಮಾನವರು ಅಪೇಕ್ಷೆ ಪಡಬೇಕು ಅಂತೇನು ಹೇಳೋದು? ಎಲ್ಲರೂ ಕೊನೆಯ ಮಾತಾಗಿ ತಿಳಿದುಕೊಳ್ಳಿ, ಸಮಯವಾಗಿದೆ. ಇದು ಭಾರತ ದೇಶ, ಇದು ಕರ್ಮಭೂಮಿ, ಪುಣ್ಯಭೂಮಿ, ದೇವಭೂಮಿ, ಪವಿತ್ರ ಭೂಮಿ. ಕೋಟಿ 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 ಜನ್ಮಗಳ ಪುಣ್ಯದಿಂದ ಈ ಭಾರತ ದೇಶದ ಮಣ್ಣಿನಲ್ಲಿ ನಾವು ನೀವು ಹುಟ್ಟಿ ಬಂದಿದ್ದೇವೆ. ಈ ದೇಶದ ಬಗ್ಗೆ ತಿರಸ್ಕಾರ ಬೇಡ, ಉದಾಸೀನ ಮಾಡಬೇಡಿ. ಈ ದೇಶದ ಮಣ್ಣಿನ ಕಣ ಕಣದ ಲಾಭವನ್ನು ಪೂರ್ಣವಾಗಿ ತೆಗೆದುಕೊಳ್ಳುವ ದೃಢವಾದ ಸಂಕಲ್ಪವನ್ನು ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯಕರ್ಮಗಳನ್ನು ಹೆಚ್ಚು ಮಾಡಿ, ದಾನ ಮಾಡಿ, ಧರ್ಮ ಮಾಡಿ, ಶಾಸ್ತ್ರಗಳ ಶ್ರವಣ ಮಾಡಿ, ಪರೋಪಕಾರ ಮಾಡಿ, ಭಕ್ತರಿಗೆ ಪ್ರಜೆಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡಿ, ಸಹಾಯ ಮಾಡಿ, ಪುಣ್ಯವನ್ನು ಸಂಪಾದನೆ ಮಾಡಿ, ಅದೆಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಆ ಪುಣ್ಯದಿಂದ ಇನ್ಯಾವ ದೇಶದಲ್ಲಿಯೂ ಪಡೆಯಲು ಸಾಧ್ಯವಾಗದೇ ಇರುವಂಥದ್ದನ್ನು ಪಡೆಯಬಹುದು. ಎಷ್ಟೋ ಜನ ಕಾರಣಾಂತರಗಳಿಂದ ಓದುವುದಕ್ಕೋ ಉದ್ಯೋಗಕ್ಕೋ ಏನೇನೋ ಅನಿವಾರ್ಯ ಕಾರಣಗಳಿಂದ ಇವತ್ತಿನ ಕಾಲಕ್ಕೆ ವಿವಿಧ ದೇಶಗಳಿಗೆ ಹೋಗುವ ಸಂದರ್ಭಗಳು ಬಂದಿರಬಹುದು. ಆ ವಿಷಯ ಬೇರೆ. ಆದರೆ ಕೊನೆಗೂ ಭಾರತ ದೇಶದ ಈ ಮಣ್ಣಿನಲ್ಲಿ ಬಂದು ಸಾಧನೆಯನ್ನು ಮಾಡಬೇಕು, ಇಲ್ಲಿ ಕರ್ಮಗಳನ್ನು ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಆ ಶುಭ ಸಂಕಲ್ಪವನ್ನು ಮಾಡಿ ಕೊನೆವರೆಗೂ ಭಾರತ ದೇಶವನ್ನು ಮರೆತು ಬೇರೆ ದೇಶದಲ್ಲಿಯೇ ಕೊನೆ ಉಸಿರನ್ನು ಎಳೆಯುವಂತಹ ಪರಿಸ್ಥಿತಿ ಬರುವುದು ಬೇಡ. ಕಾರಣಾಂತರಗಳಿಂದ ಹೋಗಿದ್ದರೂ ಮತ್ತೆ ಜನ್ಮಭೂಮಿಗೆ, ಭಾರತ ಭೂಮಿಗೆ, ಭಾರತ ದೇಶಕ್ಕೆ ಬಂದು ಇದೇ ದೇಶದಲ್ಲಿ ಸಾಧನೆಯನ್ನು ಮಾಡಿ, ಪುಣ್ಯವನ್ನು ಸಂಪಾದನೆ ಮಾಡಿ, ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆಯಿರಿ. ಪುಣ್ಯದ ಚೀಲವನ್ನು ತುಂಬಿಕೊಳ್ಳಿ. ಮತ್ತೆ ಮತ್ತೆ ಮಾನವ ಜನ್ಮ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ನಾಳೆ ನಾಡದ್ದು ಮುಂದಿನ ಜನ್ಮಕ್ಕೆ ಅಂತ ಹೇಳುವಷ್ಟು ಸರ್ವಜ್ಞರು ಇಲ್ಲಿ ಕುಳಿತವರು ಯಾರೂ ಇಲ್ಲ.
ಇನ್ನು ಮುಂದಿನ ಜನ್ಮವೂ ನಮಗೆ ಮಾನವ ಜನ್ಮವೇ ಬರುತ್ತೆ, ನಾವು ಭಾರತದಲ್ಲೇ ಹುಟ್ಟುತ್ತೇವೆ, ಆವಾಗ ಸಾಧನೆ ಮಾಡ್ತೇವೆ. ಈಗ ಡೋಂಟ್ ಡಿಸ್ಟರ್ಬ್ ಮೀ, ಈಗ ನಾನೇನು ಬೇಕೋ ಮಾಡ್ತೇನೆ ಅಂತ ಸರ್ವಜ್ಞರು ಯಾರಾದರೂ ಇಲ್ಲಿದ್ದರೆ, ಆಮ್ನಿಷೆಂಟ್ ಯಾರಾದರೂ ಇದ್ದರೆ ಅಂಥವರು ಎದ್ದು ಹೇಳಿ, ಅವರಿಗೆ ಮಾಫಿ ಇದೆ. ಆದರೆ ಯಾರು ಸರ್ವಜ್ಞರಲ್ಲ ಅಂಥವರಿಗೆ ಮಾತ್ರ ಎಷ್ಟು ದಿನ ಆಯುಷ್ಯ ಗೊತ್ತಿಲ್ಲ. ಮುಂದೆ ಕತ್ತಿಯೋ ನಾಯಿಯೋ ಹಂದಿಯೋ ನರಿಯೋ ಏನಾಗಿ ಹುಟ್ಟುತ್ತೇವೆ ಗೊತ್ತಿಲ್ಲ. ಬಂದ ಇದೇ ಮಾನವ ಜನ್ಮವನ್ನು ಇದೇ ಭಾರತ ದೇಶದಲ್ಲಿ, ಇದೇ ಕರ್ಮಭೂಮಿಯಲ್ಲಿ, ಇದೇ ಪುಣ್ಯಭೂಮಿಯಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಸಾರ್ಥಕ ಮಾಡಿಕೊಳ್ತೇವೆ ಅಂತ ಪ್ರತಿಜ್ಞೆ ಮಾಡಿ, ನಿಮ್ಮ ಮಕ್ಕಳು ಭಾರತ ದೇಶದಿಂದ ಹೊರಗಿದ್ದರೂ ಈ ದೂರದಿಂದ ಕೆಲವರು ಕೇಳ್ತಾ ಇರಬಹುದು, ಅವರೆಲ್ಲರೂ ಇಲ್ಲಿಂದಲೇ ಸಂಕಲ್ಪ ಮಾಡಿ, ಕೊನೆಗಾದರೂ ನಾವು ಭಾರತ ದೇಶದಲ್ಲಿ ಬಂದು ರಿಟೈರ್ಡ್ ಲೈಫನ್ನಾದರೂ ಪುಣ್ಯಕ್ಕಾಗಿ ಮೀಸಲಿಡ್ತೇವೆ ಅಂತ ಸಂಕಲ್ಪ ಮಾಡಿ ಪ್ರತಿಜ್ಞೆಯನ್ನು ಮಾಡಿ. ನಿಮ್ಮ ಪ್ರತಿಜ್ಞೆಯನ್ನು ದೇವರು ಪೂರ್ಣ ಮಾಡ್ತಾನೆ. ಈ ಕರ್ಮಭೂಮಿ ಯಾವಾಗಲೂ ನಿಮ್ಮ ಸ್ವಾಗತಕ್ಕಾಗಿ ಕಾಯ್ತಾ ಇದೆ. ಜೈ ಶ್ರೀರಾಮ್. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್. ಶ್ರೀಕೃಷ್ಣ.